ಏಕೆಂದ್ರೆ ಪ್ರಪಂಚದಲ್ಲಿ ಯಾರಾದ್ರೆ ರಾಜ್ಕುಮಾರ, ಯಾರಾದ್ರೆ ಒಂದು ಲೀಡರ್ ದುಡ್ಡು ಕೊಡಾಕ್ ಕುಂತಿದ್ದಾನಪ್ಪ, ಬಹುಮಾನ ಕೊಡಾಕ್ ಕುಂತಿದ್ದಾನ, ಬಂಗಾರ ಕೊಡಾಕ್ ಅಂದ್ರೆ ರಾತ್ರಿ ನೋಡಂಗಿಲ್ಲ, ಹಗಲಿ ನೋಡಂಗಿಲ್ಲ, ಎಲ್ಲಾರು ಓಡೋಗ್ತಾರ ಇಲ್ಲರಿ. ಯಾಕಂದ್ರೆ ದುಡ್ಡು ರಾತ್ರಿ ನೋಡಂಗಿಲ್ಲ, ಕಾಣಾಕ್ ಕುಂತೈತಿ ಕಣ್ಣಿಗೆ. ಹೌದಪ್ಪ, ರಾಜ್ಕುಮಾರ ದುಡ್ಡು ಕೊಡಾಕ್ ಕುಂತಿದ್ದಾನ, ಹೌದಪ್ಪ ರಾಜ್ಕುಮಾರ ಬೆಳ್ಳಿ ಕೊಡಾಕ್ ಕುಂತಿದ್ದಾನ, ರಾಜ್ಕುಮಾರ ಬಂಗಾರ ಕೊಡಾಕ್ ಕುಂತಿದ್ದಾನ. ಆದ್ರೆ ಕೊಡಾಕ್ ಕುಂತಿದ್ದಾನ, ಯಾವ ಸಮಯ ಕೊಡಕದಾನ ಅನ್ನೋದು ಯಾರಿಗೆ ಸಮಯ ಹೇಳಕ್ ಕುಂತಿಲ್ಲ. ಆದ್ರೆ ಕೊಡಾಕ್ ಕುಂತಿದ್ದಾನ, ನಾವು ಹೋಗಿ ಮೊದಲಿಗೆ ತಗೊಂಡ್ ಬರ್ಬೇಕು. ಈ ಬೆಳ್ಳಿ ಬಂಗಾರ ಮುತ್ತು ರತ್ನ ರೊಕ್ಕ ಎಲ್ಲ ಇಲ್ಲೇ, ಏನು ಎಲ್ಲ ಇಲ್ಲೇ. ಯಾರು ತಗೊಳಕ್ ಹೋಗಿದ್ರು, ತಗೊಂಡ್ ಬಂದ್ರು, ಬಂದಿದ ನಂತರ ಎಷ್ಟು ಮಜಾ ಮಾಡಬೇಕಾಗಿತ್ತು, ಎಷ್ಟು ಅದರ ಒಳಗೆ ಸಂತೋಷ ಬರೋದು ಇದ್ರು ಮತ್ತು ಬಿಟ್ಟು ಹೋದ್ರು. ಏನ್ ತಗೊಂಡ್ ಹೋಗಿಲ್ಲ, ತಗೊಂಡ್ ಬಂದಿದ್ರು ಬಂಗಾರ ಬೆಳ್ಳಿ. ಇವತ್ತು ಅಲ್ಹಮ್ದುಲಿಲ್ಲಾ ಹಜರತೆ ಖ್ವಾಜಾ ಗರೀಬ್ ನವಾಜ್ ರಹಿಮತುಲ್ಲಾ ಅಲೈಹಿ ಇಡೀ ಹಿಂದೂಸ್ತಾನಿನ, ಇಡೀ ಭಾರತದ, ಇಡೀ ಪ್ರಪಂಚದ ರಾಜ್ಕುಮಾರ ಹಜರತೆ ಖ್ವಾಜಾ ಗರೀಬ್ ನವಾಜ್ ರಹಿಮತುಲ್ಲಾ ಅಲೈಹಿ ಇಲ್ಲಿ ಬೆಳ್ಳಿ ಬಂಗಾರ ಮುತ್ತು ರತ್ನ ದುಡ್ಡು ಇಲ್ಲೇ ಕೊಡಾಕ್ ನಾವು ಜಮಾ ಆಗಿಲ್ಲ. ಹಜರತೆ ಖ್ವಾಜಾ ನವಾಜ್ ರಹಿಮತುಲ್ಲಾ ಅಲೈಹಿನ ಫೈಜ್ ತಗೊಳಕ್ಕೆ ನಾವು ಬ್ಯಾಂಕ್ ಅನ್ಕೊಂಡದ್ ಮಸೀದ ಮುಂದೆ ನಾವು ಕಾರ್ಯಕ್ರಮದಲ್ಲಿ ಜಮಾ ಆಗಿದ್ದೇವೆ. ಎಂತದ್ದು ಬಹುಮಾನ ಇದು. ನಾಳೆ ಸತ್ತಿದ್ರೆ ಖ್ವಾಜಾ ಗರೀಬ್ ನವಾಜ್ ನಾವು ಹೇಳ್ತೀವಿ, ಯಾ ಗರೀಬ್ ನವಾಜ್ ಬೆಂಕನ್ ಕೊಂಡದಲ್ಲಿ ಈ ಡೇಟ್ಗೆ ನಿಮ್ಮ ಹೆಸರಿಂದ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಮನೆಯಲ್ಲಿ ಮಲಗೋರು ಮಲಗಿದ್ರು ಅವರು, ಆದ್ರೆ ನಿಮ್ಮ ಹೆದರಿಕೆ ಪ್ರೀತಿ ಅವರ ಒಳಗೆ ಇದ್ದಿದ್ದಿಲ್ಲ. ಯಾ ಗರೀಬ್ ನವಾಜ್ ನಿಮ್ಮ ಪ್ರೀತಿಯಿಂದ ನಾವು ಆ ಕಾರ್ಯಕ್ರಮದಲ್ಲಿ ಹೋಗಿದ್ದೀವಿ. ಒಂದು ಸಣ್ಣದ ಹದೀಸ್ ಮುಬಾರಕ್ ಹೇಳ್ತೀನಿ. ಇಡೀ ದಿನ ಪ್ರಪಂಚದಲ್ಲಿ ಆಕಾಶದಿಂದ ಫರಿಷ್ಠೆಗಳು ಬರ್ತಾರಂತೆ. ಫರಿಷ್ಠೆಗಳು ಬಂದು ನೋಡ್ತಾರಂತೆ ರಾತ್ರಿಯಿಂದ ಬೆಳಗ್ಗೆ ತನಕ, ಬೆಳಗಿಂದ ಸಾಯಂಕಾಲ ತನಕ ನನ್ನ ಭಕ್ತಾದಿಗಳು ಏನ್ ಮಾಡಕ್ ಕುಂತಿದಾರ, ಹಗಲಲ್ಲಿ ಏನ್ ಮಾಡಿದ್ರು, ರಾತ್ರಿಗೆ ಏನ್ ಮಾಡಿದ್ರು. ಫರಿಷ್ಠೆಗಳು ಬಂದು ಎಲ್ಲ ನೋಡಿ ಹೋಗ್ತಾರಂತೆ. ಹೀಗೆ ಹಗಲಲ್ಲಿನಿಂದ ಬೆಳಗಿನ ಸಾಯಂಕಾಲ ತನಕ ಏನೇನ್ ಮಾಡಿದ್ರು ಫರಿಷ್ಠೆಗಳು ಹೋಗಿ ಎಲ್ಲ ಸಾಯಂಕಾಲ ಹೇಳ್ತಾರಂತೆ, ಯಾ ಅಲ್ಲಾ ನಿನ್ನ ಸ್ವಲ್ಪ ಭಕ್ತಾದಿಗಳು ನಮಾಜ್ ಮಾಡಕ್ ಕುಂತಿದ್ರು, ಸ್ವಲ್ಪ ಭಕ್ತಾದಿ ದುಡಿಯಾಕ್ ಕುಂತಿದ್ರು, ಆ ರೀತಿ ಈ ರೀತಿ ಹೇಳ್ತಾರ. ಈಗ ರಾತ್ರಿಯಿಂದ ಬೆಳಗ್ಗೆ ಸಮಯ ತನಕ ಫರಿಷ್ಠೆಗಳು, ಈಗ ಬೆಳಗಿನ ಜಾವದಲ್ಲಿ ಹೋಗ್ತಾರ ಫರಿಷ್ಠೆಗಳು, ಅಲ್ಲಾರು ಬೆಳಿಸಿ ಕೇಳ್ತಾನೆ, ರಾತ್ರಿಯಲ್ಲಿ ಏನ್ ನೋಡಿ ಬಂದಿದ್ದೀರಾ, ಎಲ್ಲೇ ಹೋಗಿದ್ರಿ ನೀವು? ಫರಿಷ್ಠೆಗಳು ಖುಷಿಯಿಂದ ಹೋಗ್ತಾರೆ ಎಲ್ಲಾರು ಮಾರ್ಗದಲ್ಲಿ. ಯಾ ಅಲ್ಲಾ, ಯಾ ಅಲ್ಲಾ ನಾವು ಪ್ರಪಂಚದಲ್ಲಿ ಒಂದು ಚಿಕ್ಕವಾದ ಊರು, ಒಂದು ಸಣ್ಣವಾದ ಊರು, ಅದಕ್ಕೆ ಬೆಂಕನ್ ಕೊಂಡ ಅಂತ ಹೇಳುತ್ತಾರೆ. ಯಾ ಅಲ್ಲಾ ಆ ಊರಿನ ಒಳಗೆ ನಿನ್ನ ಮೆಹಬೂಬ್ ಪ್ರೀತಿಯ ಪ್ರವಾದಿಯ ಮೊಹಮ್ಮದ್ ಮುಸ್ತಫಾ ಮಕ್ಕಳಿನ ಮಕ್ಕಳು ಇಮಾಮೆ ಯಾರೇ ಹಜರತ್ ಮೈನುದ್ದೀನ್ ಚಿಶ್ತಿ ಹೆಸರಿಂದ ಕಾರ್ಯಕ್ರಮವನ್ನು ಇಟ್ಟಿದ್ರು. ಯಾ ಅಲ್ಲಾ ಆ ಕಾರ್ಯಕ್ರಮದಲ್ಲಿ ನೋಡಿದ್ರೆ ಊರಿನ ಒಳಗೆ ಎಷ್ಟೋ ಸಾವಿರಾರು ಜನರಾದಾರ, ಅದರ ಒಳಗೆ ಬರೀ ಇಷ್ಟೇ ಜನರು ನಿನ್ನ ಪ್ರೀತಿಗಾಗಿ ಜಮಾ ಆಗಿದ್ರು ಕಾರ್ಯಕ್ರಮದಲ್ಲಿ. ಯಾ ಅಲ್ಲಾ ಅಂತ ಫರಿಷ್ಠೆಗಳು ಹೇಳ್ತಾರಂತೆ. ಪ್ರೀತಿಯ ಸಹೋದರರೇ, ಆದ್ರೆ ಎಲ್ಲಾರ್ಗೆ ನೋಡೋದು ನಮ್ಗೆ ಅಷ್ಟೇ ನೋಡ್ಕೊಂಡು ಹೋಗಿಲ್ಲ. ಅವರು ಎಲ್ಲಾ ಇಡೀ ಬೆಂಕ್ ಕಟ್ಕೊಂಡೋದ್ರಲ್ಲಿ ನೋಡ್ಕೊಂಡು ಹೋಗಿದಾರ, ಇಡೀ ಪ್ರಪಂಚದ್ದು ಸರ್ವೆ ಮಾಡ್ಕೊಂಡು ಹೋಗಿದಾರ. ಹೇಳ್ತಾರ, ಯಾ ಅಲ್ಲಾ ಸ್ವಲ್ಪ ಜನರು ಟಿವಿ ನೋಡಕ್ ಕುಂತಿದ್ರು, ಸ್ವಲ್ಪ ಜನರು ಧಾರಾವಾಹಿ ನೋಡಕ್ ಕುಂತಿದ್ರು, ಸ್ವಲ್ಪ ಜನರು ಬಿರಿಯಾನಿ ತಿನ್ನಕ್ ಕುಂತಿದ್ರು, ಸ್ವಲ್ಪ ಜನರು ಎಲ್ಲಿ ಅಂಗಡಿ ಹೋಗಿ ನೈಟಿ ಹೊಡ್ಯಾಕ್ ಕುಂತಿದ್ರು. ಆದ್ರೆ ಯಾ ಅಲ್ಲಾ ಸ್ವಲ್ಪ ಜನರು ನಿನ್ನ ಜಿಕ್ರವನ್ನು ಕೇಳಕ್ ಕುಂತಿದ್ರು, ನಿನ್ನ ಜಿಕ್ರವನ್ನು ಕೇಳಕ್ ಕುಂತಿದ್ರು. ನಮ್ಮ ಮೌಲಾನಾ ಆಜಮ್ ಯಾನೆ ಮೌಲಾನಾ ಜುನೇದ್ ಸಾಹೇಬರು ಪರಲೋಕದ ಬಗ್ಗೆ ಹೇಳಿದ್ರು. ಅವರು ಉರ್ದುನಲ್ಲಿ ಏನು ಬಯಾನ್ ಮಾಡಿದ್ರು, ಪರಲೋಕದ ಬಗ್ಗೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರಪಂಚದಲ್ಲಿ ಎದಕ್ಕೆ ಕಳಿಸಿದಾನೆ? ಪ್ರಪಂಚದಲ್ಲಿ ಮನಿ ಕಟ್ಟೋದಕ್ಕೆ, ಪ್ರಪಂಚದಲ್ಲಿ ಜಮಾ ಮಾಡೋದಕ್ಕೆ ಕಳಿಸಿಲ್ಲ. ಅವ್ರು ಒಂದು ಮಾತು ಹೇಳಿದ್ರು, ಎಷ್ಟೋ ರಾಜ್ಕುಮಾರ್ಗಳು ಬಂದ್ರು, ತಾಜ್ ಮಹಲ್ ಕಟ್ಟಿದ್ರನ್ನೇ ಇಲ್ಲೇ ಬಿಟ್ಟು ಹೋದ್ರು ಅವರು. ಆದ್ರೆ ಗ್ರ್ಯಾಂಡ್ ಹುಡುಗಿ ಹೆಸರಿನ ತಾಜ್ ಮಹಲ್ ಕಟ್ಟಿ ಹೋಗಿದಾನ ಪುಣ್ಯಾತ್ಮ. ಕಟ್ಟಿದ್ದು ಪ್ರೀತಿ ಒಳಗೆ ಬಿಟ್ಟು ಹೋಗಿದಾನ ಇಲ್ಲೇ ಪ್ರಪಂಚದಲ್ಲಿ. ಏನ್ ತಗೊಂಡು ಹೋಗಿಲ್ಲ. ಪ್ರೀತಿಯ ಸಹೋದರರೇ, ನನ್ನ ಮೋಜುನಲ್ಲಿ ನಾನು ಬರುತ್ತೇನೆ. ಈ ಶಾಯರವನ್ನು ಹೇಳಿ ಹಜರತ್ ಮುಹದ್ದಿಸ್ ಆಜಮ್ ಹಿಂದ್ ಬರೆದಿದ್ದಾರೆ. ಇದು ಗರೀಬ್ ಆಯೇ ಹೈ ದರ್ ಪೆ ತೇರೆ ಗರೀಬ್ ನವಾಜ್. ಬಾಳ ಕಿವಿ ಕೊಟ್ಟು ಕೇಳಬೇಕು. ಈ ದೇಹದ ಕಿವಿ ಅಲ್ಲ, ಹೃದಯದ ಕಿವಿಯಿಂದ ಕೇಳೋದು ಪ್ರಯತ್ನ ಮಾಡಿ. ಯಾಕೆಂದ್ರೆ
ಇವತ್ತು ಅಲ್ಹಮ್ದುಲಿಲ್ಲಾ ನೀವು ಮಕ್ಕಳಿನ ತಾಯಿ ತಂದಿರು ಸಮಯ ಕೊಟ್ಟು ನಿಮ್ಮ ಮಕ್ಕಳಿಗಾಗಿ ಇಲ್ಲಿ ತನಕ ಬಂದಿದ್ರೆ ನನಗೆ ಬಹಳ ಖುಷಿ ಆಯಿತು. ಇದು ನನ್ನ ಸ್ವಂತಗಾಗಿ ನಾನು ಮಾಡಿಲ್ಲ ಕಾರ್ಯಕ್ರಮ, ನನ್ನ ಸ್ವಂತಗಾಗಿ ನಾನು ಮಾಡಿಲ್ಲ. ಇವತ್ತು ಉರುಸ್, ಯಾರ್ದು ಉರುಸ್ ಇದೆ? ಹಜರತೆ ಖ್ವಾಜಾಗಿರಿ ನವಾಜ್ ಅವರು ಹಿಂದೂಸ್ತಾನ್ಗೆ ಬಂದಾರ ಅಂದ್ರೆ ನಮ್ಗೆ ಅಲ್ಹಮ್ದುಲಿಲ್ಲಾ ದೀನ್ ಇಸ್ಲಾಂ ಧರ್ಮ ಅನ್ನೋದು ಗೊತ್ತಾಗೈತ್ರಿ, ಇಲ್ಲಾಂದ್ರೆ ಎಲ್ಲೋ ಗೊತ್ತಾಗಬೇಕಾಗಿತ್ತು ನಮ್ಗೆ. ಇವತ್ತು ಮುಸಲ್ಮಾನ್ ಪ್ರೀತಿ ಹೀಗೆ ಬರೆಯಿತು. ಶಾರಿ ಹೇಳ್ತಾನೆ, ಕಿವಿ ಕೊಟ್ಟು ಕೇಳ್ರಿ ಎಲ್ಲಾರು. ಗರೀಬ್ ಆಯೆ ಹೈ ದರ್ ಪೆ ತೇರೆ ಗರೀಬ್ ನವಾಜ್, ಗರೀಬ್ ಆಯೆ ಹೈ ತೇರೆ दर पे गरीब नवाज, करो गरीब नवाजी मेरे गरीब नवाज, करो गरीब नवाजी मेरे गरीब नवाज. तुम्हारे दर की करामत ये बारहा देखी मैंने, तुम्हारे दर की करामत ये बारहा देखी मैंने. गरीब आए हैं और हो गए गरीब नवाज, गरीब आए हैं हो गए गरीब नवाज. प्रीति सहोदर ಮುಂದೆ ಹೇಳ್ತಾರೆ, तुम्हारी जात से मेरा बड़ा ताल्लुक है, तुम्हारी जात से मेरा बड़ा ताल्लुक है कि मैं गरीब बड़ा तुम बड़े गरीब नवाज, मैं गरीब हूं बड़ा तुम गरीब नवाज. ಪ್ರೀತಿಯ ಸಹೋದರ ಮುಂದೆ ಹೇಳುತ್ತಾರೆ, लगा के आस ಈ ಕಾರ್ಯಕ್ರಮಗಾಗಿ लगा के आस बड़ी मुश्किलों से इस महफिल को सजाई है हम लोगों ने, लगा के आस बड़ी मुश्किलों से इस महफिल को सजाई है हमने. आए हुए हैं मेहमान, यहाँ पे आए हुए तमाम मेहमानों पे करम कीजिए गरीब नवाज, यहाँ पर आए हुए मेहमानों पे करम कीजिए गरीब नवाज. ना मुझ सा कोई गदा है ना तुम सा कोई करीम, ना मुझ सा कोई गदा है ना तुम सा कोई करीम. ना दर से उठूंगा बेकुछ लिए गरीब नवाज, ना दर से उठूंगा बेकुछ लिए गरीब नवाज. लगा के आस बड़ी मुश्किलों से इस महफिल को सजाए हैं, आए हुए मेहमानों पर कुछ करम कीजिए गरीब नवाज. ಒಂದು ಸಾರಿ ದರೂದ್ ಪಾಕ್ ಓದ್ಕೊರಿ. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದನಾ ಶಫೀನಾ ಹಬೀಬ್ನಾ ನಬಿಯಿನಾ ಮೌಲಾನಾ ಮುಹಮ್ಮದ್ ಬಾರಿಕ್ ಸಲ್ಲಿ ವಲಿ ಸಲಾತು ವ ಸಲಾಮು ಅಲೈಕ ಯಾ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರೀತಿಯ ಸಹೋದರರೇ, ನಾನು ಇವತ್ತಿನ ಮೌಜು ತಗೊಂಡಿದ್ದೇನೆ ಹಜರತೆ ಖ್ವಾಜಾ ಗರೀಬ್ ನವಾಜ್ ರಹಿಮತುಲ್ಲಾಹಿ ಅಲೈಹಿರು 5 ಮಾತುಗಳನ್ನು ಹೇಳುತ್ತಾರೆ. ಅವ್ರ ಬಗ್ಗೆ ನಾನು ತಗೊಂಡಿದ್ದೇನೆ. 5 ವಸ್ತು ನೋಡೋದು ಪುಣ್ಯ ಇದೆ, ಯಾನೇ ಇಬಾದತ್ ಇದೆ, ಪ್ರಾರ್ಥನೆ ಪ್ರಕಾರ ಇದೆ. 5 ವಸ್ತುಗಳು ನೋಡೋದು. ಎಷ್ಟು ವಸ್ತು? 5. ಎಲ್ಲಾರು ನೆನಪಿಡಿದ್ರು. ಇವತ್ತು ಬಂದಿದ್ದೀರಾ, ಯಾವ್ದು ಕಾರ್ಯಕ್ರಮದಲ್ಲಿ ಬಂದಿದ್ದೀರಾ? ಖ್ವಾಜಾ ಗರೀಬ್ ನವಾಜ್ ರಹಿಮತುಲ್ಲಾಹಿ ಹಜರತೆ ಖ್ವಾಜಾ ಗರೀಬ್ ನವಾಜ್ ರಹಿಮತುಲ್ಲಾಹಿ ಅವರು ಏನು ಮಾತು ಹೇಳಿದ್ರು, ಇವತ್ತಿನ ನಾವು ಅದು ಪಾಠ ತಗೊಂಡು ಹೋಗ್ಬೇಕು. ಯಾಕೆಂದ್ರೆ ಮಕ್ಕಳು ಶಾಲೆಯಲ್ಲಿ ಹೋಗ್ತಾರ, ಟೀಚರ್ ಸರ್ ಏನ್ ಕಲಿಸ್ತಾರ ಅದೇ ಪಾಠ ತಗೋಬೇಕು, ಬ್ಯಾರೆ ಪಾಠ ತಗೊಳಕ ಆಗಿಲ್ಲ. ಹೌದಿಲ್ರಿ? ಇಂಗ್ಲಿಷ್ ಕ್ಲಾಸ್ ಇತ್ತು, ಇಂಗ್ಲಿಷ್ ಕ್ಲಾಸ್ನೇ ಹಾಕ್ಬೇಕು. ಕನ್ನಡ ಟೀಚರ್ ಬಂದಿದ್ದಾರೆ, ಕನ್ನಡ ಪಾಠ ಹೇಳಬೇಕು. ಯಾಕಂದ್ರೆ ಕನ್ನಡ ಟೀಚರ್ ಅವರು. ನಾವು ಗರೀಬ್ ನವಾಜ್ ರಹಿಮತುಲ್ಲಾಹಿ ಮಜ್ಲಿಸ್ ಅಲ್ಲಿ ಬಂದಿದ್ದೇವೆ. ಹಜರತೆ ಗರೀಬ್ ನವಾಜ್ ರಹಿಮತುಲ್ಲಾಹಿ ಅವರು 5 ವಸ್ತುಗಳಿಗೆ ನೋಡಿದ್ರೆ ಇಬಾದತಿನ ಪ್ರಕಾರ ಇದೆ ಅಂತ ಹೇಳಿದ್ದಾರೆ. ಮೊದಲನೇ ವಸ್ತು ಯಾವುದು? ತಾಯಿಯ ತಂದೆಯ ಮುಖವನ್ನು ನೋಡಿದ್ರೆ ಇಬಾದತಿನ ಪ್ರಕಾರ ಇದೆ. ಮೊದಲನೇ ವಸ್ತು ಯಾವುದು? ತಾಯಿಯ ತಂದೆಯ ಮುಖವನ್ನು ನೋಡಿದ್ರೆ ಇಬಾದತಿನ ಪ್ರಕಾರ ಇದೆ. ತಾಯಿಯ ತಂದೆಯ ಮುಖ ನೋಡಿದ್ರೆ, ಗರೀಬ್ ನವಾಜ್ ಹೇಳಕ್ ಕುಂತಿದ್ದಾರೆ, ತಾಯಿಯ ತಂದೆಯ ಮುಖ ನೋಡಿದ್ರೆ. ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳ್ತಾರೆ? ತಾಯಿಯ ತಂದೆಯ ಮುಖವನ್ನು ಪ್ರೀತಿಯಿಂದ ನೋಡಿದರೆ ಒಂದು ಹಜ್ ಮಾಡಿದಷ್ಟು ಪುಣ್ಯವನ್ನು ಸಿಗುತ್ತದೆ. ಪ್ರೀತಿನಿಂದ ನೋಡಿದರೆ. ಗರೀಬ್ ನವಾಜ್ ಏನ್ ಹೇಳಕೊಂಡಿದ್ದಾರೆ? ತಾಯಿ ತಂದೆಗೆ ನೋಡಿದ್ರೆ ಪ್ರೀತಿನಿಂದ ಏನಿದೆ ನೋಡಿದ್ರೆ ಇಬಾದತಿನ ಪ್ರಕಾರ ಇದೆ. ನಮ್ಮ ಪ್ರೀತಿಯ ಪ್ರವಾದಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು? ತಾಯಿ ತಂದೆಗೆ ಪ್ರೀತಿ ದೃಷ್ಟಿನಿಂದ ನೋಡಿದ್ರೆ ಒಂದು ಹಜ್ಜಿನ ಪ್ರಕಾರ ಮಾಡಿದಷ್ಟು ಪುಣ್ಯ ಸಿಗುತ್ತದೆ. ಪ್ರೀತಿಯ ಸಹೋದರ, ತಾಯಿ ತಂದೆಗೆ ನೋಡೋದು ಪುಣ್ಯ ನೋಡಿ. ಹಜ್ಜು, ನಾವು ಹಜ್ಜಿಗೆ ಹೋಗಿ ಬಂದಿಲ್ಲ. ಬಡಿ ದಿನೋं से ऐ मेरे मौला आस लगाए बैठे हैं, कब बुलावा आएगा, सुनहरी जालियों का दीदार करके भी आएंगे. ऐ मेरे आका, एक बार इस नाचीज को बुला लीजिए आपकी चौखट पे. जब मैं आ जाऊं तो मेरा जनाजा नहीं बल्कि मैं रूह भी मोहम्मद मुस्तफा पे कुर्बान हो जाए. ಪ್ರೀತಿಯ ಸಹೋದರ, ತಾಯಿ ತಂದೆಗೆ ನೋಡಿದ್ರೆ ಪುಣ್ಯ ಇದೆ. ಹಜರತೆ ಮಹಮೂದ್ ಗಜಾಲಿ
ಅವರು ದೊಡ್ಡವಾದ ಸ್ಥಾನ ಸಿಕ್ತವರಿಗೆ. ಸತ್ಯದ ನಂತರ ಮೆಹಮೂದ್ ಗಜಾಲಿ ಅಲ್ಲ, ಒಬ್ಬ ವ್ಯಕ್ತಿ ಇದ್ದ. ಪ್ರಪಂಚದಲ್ಲಿ ಎಲ್ಲಾರು ಜನರು ಮಡಿವಳಿಗೆ ಕೆಟ್ಟ ದೃಷ್ಟಿಯನ್ನು ನೋಡ್ತಿದ್ರು. ಆ ಮನುಷ್ಯನ ವ್ಯಕ್ತಿ ಬಗ್ಗೆ ಕೆಟ್ಟ ಮಾತಾಡ್ತಿದ್ರು. ಸತ್ಯದ ನಂತರ ಕನಸಲ್ಲಿ ನೋಡಿದ್ರು, ದೊಡ್ಡವಾದ ಸ್ಥಾನ ಸಿಕ್ಕಿದೆ. ಈ ಸ್ಥಾನ ಸಿಕ್ಕಿದ ಕಾರಣ ಯಾಕೆ ಅಂತ ಕೇಳಿದ್ರು. ಏಕೆಂದ್ರೆ ಆ ವ್ಯಕ್ತಿ ಹೇಳ್ತಾನೆ ಕನಸಲ್ಲಿ ಬಂದು, ನಾನು ಪ್ರಪಂಚದಲ್ಲಿ ಕೆಟ್ಟವಾದ ಇದ್ದೆ. ನನಗೆ ಎಲ್ಲಾರು ಜನರು ಬೈತಿದ್ರು, ಹೊಡಿತಿದ್ರು, ಮನೆಯಿಂದ ಓಡಿಸ್ತಿದ್ರು, ಪಕ್ಕಕ್ಕೆ ಕುಂದ್ರಾಕ್ ಕೊಡ್ತಿದ್ದಿಲ್ಲ. ಅಷ್ಟು ಕೆಟ್ಟ ದುರುಷ್ಟಿನ ನನಗೆ ನೋಡ್ತಿದ್ರು. ಇಂತಹದ್ದು ಸ್ವರ್ಗದ ಸ್ಥಾನ ಸಿಗೋದ್ ಕಾರಣ ಏಕೆಂದ್ರೆ ನಾನು ರಾತ್ರಿಗೆ ಮಲಗೋದು ಮುಂಚೆ ನನ್ನ ತಾಯಿಯ ಪಾದಿಗೆ ನಾನು ಮುತ್ತು ಕೊಟ್ಟು ಮಲಗ್ತಿದ್ಯ. ತಾಯಿಯ ಪಾದಿಗೆ ನಾನು ಮುತ್ತು ಕೊಟ್ಟು ಮಲಗ್ತಿದ್ಯ. ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು, ಇವತ್ತು ಸ್ವರ್ಗಕ್ಕಾಗಿ ಹೊಡೆದಾಡ ಕುಂತಿದ್ದೀರಾ ಪ್ರಪಂಚದಲ್ಲಿ. ಜಕಾತ್ ಕೊಟ್ಟು ಜನರಿಗೆ ಹೇಳಕ್ ಕುಂತಿದಾರ, ನಾನು ಜಕಾತ್ ಕೊಟ್ಟಿದ್ದೇನೆ. 500 ರೂಪಾಯಿ ದಾನ ಮಾಡಿ ಹೇಳಕ್ ಕುಂತಿದಾರ, ನಾನು ದಾನ ಮಾಡಿದ್ದೇನೆ. ಎಷ್ಟೋ ಜನರಿಗೆ ಏನಾದ್ರೂ ದಾನ ಕೊಟ್ಟು ಹೇಳಕ್ ಕುಂತಿದ್ದಾರೆ, ನಾನು ದಾನ ಮಾಡಿದ್ದೇನೆ. ಮಾಡಿದ ಕಾರಣ ಏಕೆ? ಸ್ವರ್ಗ ಬೇಕು, ಸ್ವರ್ಗ ಬೇಕು, ಇಚ್ಛೆ ಸ್ವರ್ಗದಿದೆ. ದಾನ ಹೇಳಿ ಮಾಡಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸ್ವರ್ಗ ಪ್ರಪಂಚದಲ್ಲಿ ಕೊಟ್ಟಿದ್ದಾರೆ. ಆ ಸ್ವರ್ಗಕ್ಕಾಗಿ ಎದಕ್ಕೆ ಹೊರಟಾಡಕ್ ಕುಂತಿದ್ದೀರಾ? ಆ ಸ್ವರ್ಗ ಪ್ರಪಂಚದಲ್ಲಿ ಎಲ್ಲಿದೆ? ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಅಲ್ ಜನ್ನತು ತಹತ ಅಕ್ದಾಮಿಲ್ ಉಮ್ಮಹಾತ್, ತಾಯಿಯ ಪಾದದ ಕೆಳಗೆ ಸ್ವರ್ಗ ಇದೆ ಅಂತ ಹೇಳ್ತಾರೆ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ತಾಯಿಯ ಪಾದದ ಕೆಳಗೆ ಸ್ವರ್ಗ ಇದೆ. ಇವತ್ತು ಸ್ವರ್ಗನ ನೋಡಿಲ್ಲ, ತಾಯಿಗೆ ಭಯ ಕುಂತಿದಾರ, ತಾಯಿಗೆ ಹೊಡ್ಯಾಕ ಕುಂತಿದಾರ. ಎಲ್ಲಾರ ಇಂತೆಲ್ಲ ಸ್ವಲ್ಪ ಜನರ ಅದಾರ. ತಾಯಿ ತಂದೆಗೆ ಸರಿಯಾಗಿ ಮಾತಾಡಂಗಿಲ್ಲ, ತಾಯಿ ತಂದೆಗೆ ಗೌರವ ಕೊಡಂಗಿಲ್ಲ. ಇವತ್ತಿನ ಮಕ್ಕಳು ಹೇಗೆಂದ್ರೆ ತಾಯಿ ತಂದೆಗಿಂತ ಜಾಸ್ತಿ ಸೀನಿಯರ್ ಆಗಿಬಿಟ್ಟಿದಾರ. ಸೀನಿಯರ್ ಅವ್ರಕ್ಕಿಂತ ದೊಡ್ಡ ನಾನೇ, ತಾಯಿ ತಂದೆಗಿಂತ ಜಾಸ್ತಿ ಇವರೇ ಮಾತಾಡ್ತಾರ. ಯಾಕಂದ್ರೆ ಪ್ರಪಂಚ ಮಕ್ಕಳು ನೋಡಿರ್ಬಹುದು, ಈ ತಾಯಿ ತಂದೆ ನೋಡಿರ್ಬಹುದು, ಇದನ್ನೇ ಗೊತ್ತಿಲ್ಲ ಅವ್ರಿಗೆ. ತಾಯಿ ತಂದೆರು ಮೊದಲಿಗೆ ಪ್ರಪಂಚ ನೋಡಿದ್ದಾರೆ. ಪ್ರಪಂಚ ಹೇಗಿದೆ ಅನ್ನೋದು ಗೊತ್ತಿದೆ ತಾಯಿ ತಂದೆಗೆ. ಯಾವ್ದು ದಾರಿ ಕೆಟ್ಟಿದೆ, ಯಾವ್ದು ದಾರಿ ಒಳ್ಳಿದೆ ತಾಯಿ ತಂದೆಗೆ ಗೊತ್ತಿದೆ. ಎಲ್ಲಾರು ಮಕ್ಕಳು ತನ್ನ ತಾಯಿ ತಂದೆ ಮಾತನ್ನು ಕೇಳು ಯಾರು ಪಾಲನೆ ಮಾಡುತ್ತಾರೆ, ಅಲ್ಹಮ್ದುಲಿಲ್ಲಾ. ಯಾರು ತಾಯಿಯ ಮಾತಿನ ಪ್ರಕಾರ ಜೀವನ ನಡೆಸ್ಕೊಂಡು ಹೋಗ್ತಾರೆ, ತಾಯಿಯ ದುವಾ ಸತ್ತಿನಿಂದ ಹೇಗೆ ವ್ಯಕ್ತಿ ಸ್ವರ್ಗಕ್ಕೆ ಹೋಗಿದ್ದಾನೆ, ಅದೇ ರೀತಿ ನಾಳೆ ಸತ್ತಿ ನಂತರ ನೀವೇ ಗರೀಬ್ ನವಾಜ್ ದುವಾನಿಂದ ಮತ್ತು ತಾಯಿಯ ದುವಾನಿಂದ ಸ್ವರ್ಗಕ್ಕೆ ಹೋಗಬಹುದು. ಪ್ರೀತಿಯ ಸಹೋದರರೇ, ತಾಯಿಯ ದುವಾ ನಮ್ಗೆ ಸಾಕು. ಹಜರತೆ ಬಾಯಜಿದ್ ಬುಸ್ತಾಮಿ ರಹಿಮತುಲ್ಲಾಹ್ ಅಲೈಹಿ ಅವರು ಮದರ್ಸೆಗೆ ಏನು ಸಬಕ್ ಓದಾಕ್ ಹೋಗಿದ್ರು, ಪಾಠವನ್ನು ಓದಾಕ್ ಹೋಗಿದ್ರು. ಹೋಗಿದ್ದ ನಂತರ ಹಜರತರು ಪಾಠ ಓದು ಸಂಬಂಧ ಒಂದು ಕುರಾನಿನ ಆಯತ್ ಬಂತು. ಏನ್ ಆಯತ್ ಬಂತು? ವಬಿಲ್ ವಾಲಿದೈನಿ ಇಹ್ಸಾನ, ಏನೇ ತಾಯಿ ತಂದೆಗೆ ಪ್ರೀತಿನಿಂದ ಒಳ್ಳೆ ರೀತಿ ಸೇವೆಯನ್ನು ಮಾಡಿರಿ. ವಬಿಲ್ ವಾಲಿದೈನಿ ಇಹ್ಸಾನ, ತಾಯಿ ತಂದೆ ಜೊತೆ ಪ್ರೀತಿ ಪ್ರೇಮನಿಂದ ಜೀವನ ಮಾಡಿ, ಸೇವೆ ಮಾಡಿ ಅವರಿಗೆ. ಹಜರತ್ ಬಾಯಜಿದ್ ಬುಸ್ತಾಮಿ ಚಿಕ್ಕವರಿದ್ದಾರೆ. ಈ ಆಯತ್ ಕೇಳಿದ ನಂತರ ಸೇವೆ ಮಾಡಬೇಕು ತಾಯಿ ತಂದೆಗೆ. ಮದರ್ಸಾದಲ್ಲಿ ಓದೋದು ಬಿಟ್ಟು ಮೊದಲಿಗೆ ಮನೆಗೆ ಓಡಿ ಬಂದ್ರು. ತಾಯಿ ಏನ್ ಹೇಳಿದ್ರು, ನನ್ನ ಮಗನೇ ಯಾಕೆ ಓಡಿ ಬಂದಿದ್ಯಾ, ಯಾಕೆ ಎಲ್ಲ ಓದೋದು ಮುಕ್ತಾಯ ಆಯ್ತು? ಹಜರತೆ ಬಾಯಜಿದ್ ಬುಸ್ತಾಮಿ ರಹಿಮತುಲ್ಲಾಹಿ ಅಲೈಹಿ ಹೇಳ್ತಾರೆ, ಇಲ್ಲ ಅಮ್ಮ, ನಾನು ಪಾಠ ಓದೋದು ಸಂದರ್ಭದಲ್ಲಿ ನನ್ನ ಗುರು ಅವರು ಈ ರೀತಿ ಕುರಾನಿನ ಆಯತ್ ಹೇಳಿದ್ರು, ವಬಿಲ್ ವಾಲಿದೈನಿ ಇಹ್ಸಾನ. ಆ ಆಯತ್ ಕೇಳಿದ ನಂತರ ನನ್ನ ಹೃದಯ ಬಳಿಕೆ ತಡ್ಕೊಳಕ್ಕಾಗಿಲ್ಲ, ಮತ್ತೆ ನಾನು ನಿನ್ನ ಕಡೆ ಬಂದಿದ್ದೀನಿ ಸೇವೆ ಮಾಡೋದಕ್ಕೆ. ತಾಯಿ, ಅಮಿಜಾನ್ ನನ್ಗೆ ಅನುಮತಿ ಕೊಡು, ಅಮಿಜಾನ್ ನಾನು ನಿನ್ನ ಸೇವೆಯನ್ನು ಮಾಡಬೇಕು. ಹಜರತ್ ಬಾಯಜಿದ್ ಬುಸ್ತಾಮಿ ರಹಿಮತುಲ್ಲಾಹಿ ಅಲೈಹಿ ಹೇಗಿದ್ದು ಮಾತು ಕಳಬೇಕು. ಮೊದಲಿಗೆ ತಾಯಿ ಕೈವನ್ನು ಹಿಡಿದು ಅಲ್ಲಾಹನ ಕಡೆ ದುವಾ ಮಾಡಿದ್ರು, ಅಯ್ಯಲ್ಲಾ, ನನ್ನ ಮಗ ಬರೀ ಕುರಾನಿನ ಆಯತ್ ಕೇಳಿ ನನ್ನ ಸಹಿತ ನನ್ನ ಸೇವೆ ಮಾಡಕ್ ಬಂದಿದ್ದಾನೆ ಅಲ್ಲ, ನನ್ನ ಮಗನ ಇಚ್ಛೆಯನ್ನು ಪೂರ್ತಿ ಮಾಡು ಅಲ್ಲ. ಹೇಗೆ ದುವಾ ಮಾಡಬೇಕು ಪ್ರೀತಿಯ ಸಹೋದರರೇ? ಬಾಯಜಿದ್ ಬುಸ್ತಾಮಿ ರಹಿಮತುಲ್ಲಾಹಿ ಅಲೈಹಿ ಜಗತ್ತಿನಲ್ಲಿ ದೊಡ್ಡವಾದ ಒಂದು ಹೆಸರು ಪ್ರಶ್ನೆ ಸ್ಥಾನವನ್ನು ಸಿಕ್ಕವರಿಗೆ ಹಜರತ್ ಬಾಯಜಿದ್ ಬುಸ್ತಾಮಿ ರಹಿಮತುಲ್ಲಾಹಿ ಅಲೈಹಿ ನೋಡ್ರಿ, ಕಯಾಮತ್ ತನಕ ಅವ್ರದ್ದು ಹೆಸರು ಜೀವಿತ ಇರುತ್ತದೆ. ಅವರು ಮರಣ ಹೊಂದಿ ಎಷ್ಟು ವರ್ಷ ಆಯ್ತು. ಬಾಯಜಿದ್ ಬುಸ್ತಾಮಿ ರಹಿಮತುಲ್ಲಾಹಿ ಅಲೈಹಿ ಇವತ್ತು ನಿಮ್ಮಂತ ನನ್ನ ಹತ್ರ ಇಡೀ ಪ್ರಪಂಚದಲ್ಲಿ ಅವರಿಗೆ ನೆನಪು ಮಾಡಕ್ ಬಂದಿದ್ದಾರೆ. ಕಾರಣ ಯಾಕೆ? ತಾಯಿಯ ತಂದೆಯ ಸೇವೆ ಮಾಡಿದ್ದಾರೆ, ತಾಯಿಯ ತಂದೆ ಸೇವೆ ಮಾಡಿದ್ದಾರೆ. ಇವತ್ತು ಅಲ್ಲಾಹ್ ಅಕ್ಬರ್. ಪ್ರೀತಿಯ ಸಹೋದರರೇ, ಹಜರತೆ ಈಗ ಸ್ವಲ್ಪ ಮಕ್ಕಳು ತಾಯಿಯ ತಂದೆ ಅನುಮತಿ ತಗೊಳ್ಳಾರ್ದಂಗೆ ಮನೆ ಬಿಟ್ಟು ಹೋಗ್ತಾರ ಮತ್ತು ಮಾತು ಕೇಳಂಗಿಲ್ಲ. ಹೀಗೆ ಈ ರೀತಿ ಇರ್ತಾರ. ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿ ತಾಯಿಗೆ ಕೇಳಿದಿಲ್ಲ. ತಾಯಿ ಏನಂತ ಕೇಳಿದ? ತಾಯಿ, ನಾನು ಹಜ್ಗೆ ಹೋಗ್ಬೇಕು, ನನಗೆ ಅನುಮತಿ ಕೊಡು. ತಾಯಿ ಹೇಳಿದ್ದು, ಇಲ್ಲ ನನ್ನ ಮಗನಿ, ನೀ ಹಜ್ಗೆ ಹೋಗ್ಬೇಡ, ಮನಿದು ಪರಿಸ್ಥಿತಿ ಬಹಳ ಕೆಟ್ಟವಾದ ಇದೆ, ಹೋಗಬೇಡ. ತಾಯಿಯ ಮಾತು ಕೇಳಿಲ್ಲ, ಹಾಗೆ ಹೋಗಿಬಿಟ್ಟ.
ಅವಾಗಿನ ಏನು ಯುರೋಪಿಯನು ಒಂಟಿ ಕುದುರೆ ಕತ್ತಿ ಏನ್ ಇದ್ದಿದ್ದಿಲ್ಲ ಪ್ರವಾಸ ಮಾಡೋದಕ್ಕೆ. ನಡ್ಕೊಂಡು ಹೋಗ್ತಿದ್ರು ಜನರು, ನಡ್ಕೊಂಡು ಹೋಗಕ್ ಕೂತಿದ್ದ. ಎಷ್ಟು ದೂರ ಹೋದ ನಡ್ಕೊಂಡು ಹೋಗಿದ್ದ ನಂತರ ಈಗ ರಾತ್ರಿ ಸಮಯ ಆಯ್ತು, ಈಗ ಆರಾಮ್ ಮಾಡ್ಬೇಕಿಲ್ಲ. ಎಲ್ಲಿ ಹೋಗಿ ಆರಾಮ್ ಮಾಡಿದ? ಮಸೀದಿನ ಒಳಗೆ ಆರಾಮ್ ಮಾಡಿದ. ಮಸೀದ್ನಲ್ಲಿ ಹೋಗಿದ್ದಾನೆ ಆರಾಮ್ ಮಾಡೋದಕ್ಕೆ. ಅದೇ ಊರಿನ ಒಳಗೆ ಅದೇ ಸಮಯದಲ್ಲಿ ಒಬ್ಬ ಕಳ್ಳ ಬಂದು ಒಂದ್ ಮನೆಗೆ ಕಳ್ತನ ಮಾಡಿ ಓಡಿ ಬಂದಿದ್ದಾನೆ. ಓಡಿ ಎಲ್ಲಿ ಬಂದ? ಅದೇ ಮಸೂದಿ ಕಡೆ ಓಡಿ ಬಂದ. ಜನರು ನೋಡಿದ್ರು, ಈ ಮಸೂದಿ ಕಡೆ ಕಳ್ಳ ಓಡಿ ಬಂದಿದ್ದಾನ, ಮಸೀದಿ ಒಳಗೆ ಇದೆ. ಎಲ್ಲಾರು ಜನರು ಮಸೂದಿ ಒಳಗೆ ಇದಾರೆ ಅಂತ ಕಳ್ಳನ ಹುಡುಕಾಡಕ್ ಬಂದ್ರು. ಕಳ್ಳ ನೋಡಿದ್ರೆ ಹಿಂದಿನ ದಾರಿ ತಪ್ಪಸಿ ಓಡಿ ಹೋದ ಕಳ್ಳ. ಇಲ್ಲಿ ಒಳಗಡೆ ಇವ್ರು ಇದ್ದಾರೆ, ಇವ್ರು ಒಳಗಡೆ ನಮಾಜ್ ಮಾಡಕ್ ಕೂತಿದ್ದಾನೆ ಈ ವ್ಯಕ್ತಿ. ಕಳ್ಳ ಓಡಿ ಹೋದ. ಇಲ್ಲಿ ನೋಡಿದ್ರೆ ಇವ್ರು ನಮಾಜ್ ಮಾಡಕ್ ಕೂತಿದ್ದಾರೆ, ಇವರು ಹಜ್ಜಿಗೆ ಹೋಗೋರು. ಜನರು ಎಲ್ಲಾರು ನೋಡಿದ್ರು, ನೋಡು ಕಳ್ತನ ಮಾಡಿ ಬಂದು ಎಷ್ಟು ಪುಣ್ಯ ರೀತಿ ನಮಾಜ್ ಮಾಡಕ್ ಕೂತಿದ್ದಾನ ಕಳ್ಳ ಅಂತ ಎಲ್ಲಾರು ಜನ ಒಳಗಡೆ ತಗೊಂಡ್ ಬಂದ್ರು. ಹೇಗೆ ತಗೊಂಡ್ ಬರ್ಬೇಕಿತ್ತು? ಊರಿನ ಒಬ್ಬ ಅಧ್ಯಕ್ಷ ಇರುತ್ತಾನೆ, ಅಧ್ಯಕ್ಷನ ಕಡೆ ಬಂದು ಹೇಳಿದ್ರು, ಈ ರೀತಿ ಕಳ್ಳ ಮಸೀದ್ನಲ್ಲಿ ಹೋಗಿ ನಮಾಜ್ ಮಾಡಕ್ ಕೂತಿದ್ದಾರೆ, ಏನು ಶಿಕ್ಷೆ ಕೊಡಬೇಕು? ಕಳ್ಳನ ಶಿಕ್ಷೆ ಏನಿದೆ? ಡಬಲ್ ಶಿಕ್ಷೆ ಕೊಟ್ಟವರು. ಕೈವನ್ನು ಕಟ್ ಮಾಡಬೇಕು, ಕಾಲುವನ್ನು ಕಟ್ ಮಾಡಬೇಕು, ಕಣ್ಣವನ್ನು ತೆಗಿಬೇಕು. ಮೊದಲಿಗೆ ಹುಕ್ಮಿನ ಪ್ರಕಾರ ಆ ಶಿಕ್ಷೆ ಕೊಡ್ರಿ ಅಂತೂ ಕೈ ಕಾಲು ಕಣ್ಣುವನ್ನು ತೆಗಿದ್ರು ಆ ವ್ಯಕ್ತಿನು. ತೆಗ್ದಿದ ನಂತರ ಆ ವ್ಯಕ್ತಿ ಚಿರಾಡಿ ಹೇಳಿದ, ಅಯ್ಯ ಜನರು ಏನ್ ಮಾಡಿದೀರಾ? ಅಯ್ಯ ಜನರು ನನ್ಗೆ ಏನ್ ಮಾಡಿದೀರಾ? ಎಲ್ಲಾರು ಜನರು ಒದರಿ ಹೇಳಿದ್ರು, ಏನಂತ? ಯಾರು ಕಳ್ತನ ಮಾಡ್ತಾರ ಅವ್ರಿಗೆ ಈ ರೀತಿ ಶಿಕ್ಷೆ ಕೊಡ್ತಾರ? ಅಯ್ಯ ಜನರು ಕಳ್ತನ ಮಾಡೋರ್ಗೆ ಈ ರೀತಿ ಶಿಕ್ಷೆ ಕೊಡ್ತಾರ ಅಂತ ಹೇಳಕ್ ಹೋಗ್ಬೇಡ್ರಿ. ಯಾರು ತಾಯಿಯ ಮಾತು ಕೇಳಂಗಿಲ್ಲ ಅವ್ರಿಗೆ ಈ ರೀತಿ ಪ್ರಪಂಚದಲ್ಲಿ ಶಿಕ್ಷೆ ಆಗುತ್ತದೆ ಹೇಳ್ರಿ ಅಂತ ಹೇಳಿದ ಆ ವ್ಯಕ್ತಿ. ಯಾರು ತಾಯಿಯ ಮಾತು ಕೇಳಂಗಿಲ್ಲ ಅವ್ರಿಗೆ ಈ ರೀತಿ ಶಿಕ್ಷೆ ಸಿಗುತ್ತದೆ ಪ್ರಪಂಚದಲ್ಲಿ. ಅಲ್ಲ, ಇದು ಮಾತು ಕೇಳಿದ್ರೆ ಎಲ್ಲಾರು ಜನರು ಆ ವ್ಯಕ್ತಿ ಊರ್ ಕಡೆ ತಗೊಂಡ್ ಬಂದು ಬಿಟ್ಟು ಹೋದ್ರು. ಮನಿ ಮುಂದೆ ಅವನು ಮನಿ ಮುಂದೆ ಅದೇ ತನಗೆ ಗೊತ್ತಿಲ್ಲ, ಯಾಕೆಂದ್ರೆ ಕಣ್ಣಿಲ್ಲ ನೋಡೋದಕ್ಕೆ, ಕಾಲನಿಲ್ಲ, ಕೈಲೇ ಇಲ್ಲ. ಒದರಿ ಹೇಳಿದ, ಯಾರಾದ್ರೆ ತಾಯಿ ಇದ್ದರೆ ನಮಗೆ ಊಟಕ್ಕೆ ಕೊಡ್ರಿ, ನೀರು ಕೊಡ್ರಿ. ಬೆಳಗಿಂದ ತಾಯಿ ದುವಾ ಮಾಡ್ಕೊತಿದ್ದು, ಅಯ್ಯಲ್ಲ ನನ್ನ ಮಗನಿಗೆ ನಿಶಿಕ್ಷೆ ಕೊಟ್ಟೆ ಅಂದ್ರೆ ನನಗೆ ಒಂದು ಸಾರಿ ನನ್ನ ಮಗನಿಗೆ ನಾನು ನೋಡ್ಬೇಕಲ್ಲ, ನನ್ನ ಮಗನಿಗೆ ಎಂತಾದ್ರು ಶಿಕ್ಷೆ ಕೊಟ್ಟಿದ್ಯಾ? ತಾಯಿ ದುವಾ ಮಾಡ್ಕೊತಿದ್ದಾಳೆ ಇಲ್ಲಿ ಮನಿ ಒಳಗೆ ಕುಂತು. ಹೊರಗಡೆ ನುಗ್ಗಿದ್ರೆ ಮಗ ಬಂದಿದ್ದಾನೆ, ಯಾವ ರೀತಿ? ಕೈ ಕಾಲು ಕಣ್ಣು ಇಲ್ಲ, ಆ ರೀತಿ ಎಲ್ಲ ಕಟ್ಟಾಗಿದೆ. ಬಂದು ಊಟ ಕೇಳಿದ, ಊಟ ಕೊಡ್ರಿ. ತಾಯಿ ಹೇಳಿದ್ದು ಏನಂತ? ಇಲ್ಲಪ್ಪ, ನಾನ್ ನಿನ್ಗೆ ಯಾರು ನನ್ಗೆ ಗೊತ್ತಿಲ್ಲ, ನಾನು ಹೊರಗಡೆ ಬರಗಿಲ್ಲ, ಯಾಕೆಂದ್ರೆ ನಾನು ಪರ್ದಾನಲ್ಲಿ ಇರುತ್ತೇನೆ, ಗೈರ ಮೆಹರಂ ಕಡೆ ನಾನು ಬಂದು ಊಟ ಕೊಡಂಗಿಲ್ಲ. ಅಯ್ಯ ತಾಯಿ, ಹೇಗೆ ಮಾಡಿ ನನ್ಗೆ ಊಟ ಕೊಡು. ಇಲ್ಲ, ನಿನ್ನೆ ಸ್ವಲ್ಪ ಹೊರಗಡೆ ಬಂದು ಊಟ ತಗೊಂಡು ಹೋಗು, ನನ್ನ ಕಡೆ ಕಾಲಿಲ್ಲ, ನಾನು ಕೈ ತಗೊಂಡು ನಾನು ಮುಂದೆ ಕೊಡ್ತೀನಿ, ನಿನ್ನ ಕೈನಿಂದ ತಗೋ. ಅಯ್ಯ ತಾಯಿ, ನನ್ನ ಕಡೆ ಕೈ ಇಲ್ಲ, ಮತ್ತು ನಾನು ಹೊರಗಡೆ ಊಟ ಕೊಡಕ್ ಬಂದಿದ್ದು ನನ್ಗೆ ನೀನ್ ನೋಡ್ತೀಯ? ಅಯ್ಯ ತಾಯಿ, ನನ್ಗೆ ಕಣ್ಣು ಇಲ್ಲ, ನನ್ಗೆ ಕಣ್ಣನೇ ಇಲ್ಲ, ಕಣ್ಣಿಲ್ಲ, ಕಾಯಿಲ್ಲ, ಏನಿಲ್ಲ, ಮತ್ ಆದ್ರೆ ಊಟ ಕೊಡಕ್ ಬಂದಿದ ನಂತರ ಹೇಗೆ ಮಗನಿಗೆ ನೋಡಬೇಕಿತ್ತು? ಅಯ್ಯ ತಾಯಿ, ನಾನ್ ನಿನ್ಗೆ ಕೇಳಲಾರ್ದಂಗೆ ನಾನು ಹಜ್ಜಿಗೆ ಹೋಗಿದ್ದೆ, ನಿನ್ನ ಪಾಪ ಏನ್ ಕೊಟ್ಟಿದ್ದೀನಿ ನೀನು ಶಿಕ್ಷೆ, ಆ ಶಿಕ್ಷೆ ಪರ ಇವತ್ತು ನನಗೆ ಪ್ರಪಂಚದಲ್ಲಿ ಶಿಕ್ಷೆ ಕೊಟ್ಟಿದ್ದೇನೆ ಅಲ್ಲಾಹ್ ಇಜ್ಜತ್. ಹೇಗೆ ಹೇಳ್ಬೇಕು? ತಾಯಿ ಅಳ್ಕೊಂತ ಅಲ್ಲಾಹ್ ಕಡೆ ದುವಾ ಮಾಡಿದ್ದು, ಅಯ್ಯ ಅಲ್ಲಾ, ಇವತ್ತು ನನ್ಗೆ ನನ್ನ ಮಗನಿಗೆ ಈ ರೀತಿ ಪ್ರಪಂಚದಲ್ಲಿನ ಶಿಕ್ಷೆ ಕೊಟ್ಟಿದ್ದಾರೆ ಅಂದ್ರೆ ಜೀವಿತಿತ್ತು ಏನು ಉಪಯೋಗಿಲ್ಲ, ನಮ್ 2 ಮಂದಿಗೆ ಇದು ಸಾವು ಕೊಟ್ಬಿಡಿ ಅಲ್ಲ ಅಂತ ಇಷ್ಟು ದುವಾ ಇವತ್ತು 2 ಮಂದಿ ಅಲ್ಲೇ ಸಾವು ನಂಬಿದ್ರು, ಅಲ್ಲೇ ಸಾವು ಸಿಕ್ತು 2 ಮಂದಿಗೆ. ನೋಡ್ರಿ ತಾಯಿಯ ಬದ್ದುವಾ. ಹಜರತೆ ಮಾಲಿಕ್ ಬಿನ್ ದಿನಾರ್ ರಹಮತುಲ್ಲಾ ಅಲೈಹಿ, ಇವತ್ತು ಬಹಳಷ್ಟು ಜನರು ಮಕ್ಕಳಿಗೆ ತಾಯಿನಿಂದ ದೂರ ಮಾಡ್ತಾರ, ಬೆಂಕಿ ಹಚ್ಚಿ ಮಾಡ್ತಾರ, ಟಿಟಿ ಹಚ್ಚಿ ಮಾಡ್ತಾರ. ಯಾವತ್ತು ಕುಡ್ಸೋದು ಪ್ರಯತ್ನ ಮಾಡಬೇಕು. ಕತ್ರಿ ಆಗ್ಬಾರ್ದು, ಸೂಜಿ ಆಗ್ಬೇಕು, ಸೂಜಿ ದಾರ ಆಗ್ರಿ, ಕತ್ರಿ ಆಗ್ಬಾರ್ದು. ಕತ್ರಿ ಆಗಿದ್ರೆ ಯಾರ್ದಿಲ್ಲ ಜನರಿಗೆ ಕಟ್ಟು ಮಾಡಿ ಬಗೆ ಕೂತಿದಾರ, ಸತ್ತಿನ ನಂತರ ಅಲ್ಲಿ ನೀವು ಆ ರೀತಿ ಕಟ್ಟಾಗಿ ಮೂಲ್ಯಾಗಿ ಬಿದ್ರಿ ನೀವು. ಅಲ್ಲಿ ಪ್ರಪಂಚದಲ್ಲಿ ನಾವು ಸೂಜಿ ದಾರ ಆಗ್ಬೇಕು, ಕತ್ರಿ ಆಗಬಾರ್ದು. ಬ್ಯಾರ್ಯರ ಜೀವನ ಹಾಳು ಮಾಡೋರು ಆಗ್ಬಾರ್ದು, ನಾವು ಬ್ಯಾರ್ಯರ ಜೀವನವನ್ನು ಒಳ್ಳೆತನ ಮಾಡೋರು ಆಗ್ಬೇಕು. ಇವತ್ತು ಪ್ರೀತಿಯ ಸಹೋದರರೇ, ಹಜರತೆ ಮಾಲಿಕ್ ಬಿನ್ ದಿನಾರ್ ರಹಮತುಲ್ಲಾ ಅಲೈಹಿ ಹಜ್ಜಿಗೆ ಹೋಗಿದ್ರು. ಅರಫಾತ್ ನಲ್ಲಿ ಬರೋ ಸಮಯದಲ್ಲಿ ನಿದ್ದೆ ಬಂತು, ಅಲ್ಲೇ ಮಲಗಿದ್ರು. ಕನಸಿನಲ್ಲಿ ಏನ್ ನೋಡ್ತಾರ? 2 ಫರಿಷ್ಠಗಳು ಆಕಾಶದಿಂದ ಬಂದಿದ್ದಾರೆ. ಬಂದಿದ ನಂತರ 2 ಫರಿಷ್ಠಗಳು ಒಬ್ಬರಿಗಿಂತ ಅವ್ರು ಮಾತಾಡಕ್ ಕುಂತಿದ್ರು. ಇವತ್ತು ಇಷ್ಟು ಜನರು ಹಜ್ಗೆ ಬಂದಿದ್ದಾರ, ಎಷ್ಟು ಜನರ ಹಜ್ ಕಬೂಲಾಗಿದೆ? ಒಬ್ಬ ಫರಿಷ್ಠ ಹೇಳಿದ, ಏನಂತ? ಎಲ್ಲಾ ಜನರಿನ ಹಜ್ ಕಬೂಲಾಗಿದೆ, ಆದರೆ ಅಹಮದ್ ಬಲ್ಖಿ ಅವ್ರದ್ದು ಹಜ್ಜವನ್ನು ಕಬೂಲಾಗಿಲ್ಲ. ಅಹಮದ್ ಬಲ್ಖಿ ಅವ್ರದ್ದು ಹಜ್ಜವನ್ನು ಕಬೂಲಾಗಿಲ್ಲ, ಇವ್ರಿಗೆ ಬಿಟ್ಟು ಎಲ್ಲಾರ್ದು ಹಜ್ ಕಬೂಲಾಗಿದೆ. ಅವರು ಇಡೀ ರಾತ್ರಿ ಚಿಂತೆ ಮಾಡಕ್ ಕುಂತಿದ್ರು, ಏನಪ್ಪಾ ಎಲ್ಲಾರ್ದು ಹಾಜಿಗಳದ್ದು ಹಜ್ ಕಬೂಲಾಗಿದೆ, ಅಹಮದ್ ಬಲ್ಖಿ ಅವ್ರದ್ದು ಹಜ್ ಕಬೂಲಾಗಿಲ್ಲ, ಅಂತದ್ದು ಏನ್ ಮಾಡಿದ್ದಾರೆ ಇವರು? ಬೆಳಗ್ಗೆ ಹುಡುಕಾಡ್ಕೊಂತ ಹೋಗಿದ್ರು. ಒಂದು ಜೋಪಡಿಯಲ್ಲಿ ಹಜರತೆ ಅಹಮದ್ ಬಲ್ಖಿ ಅವರು ಕುಂತಿದ್ರು.
ಕಾಲು ಕೈ ಕಬ್ಬಿಣದಿಂದ ಕಟ್ಟಿದ್ದಾರೆ, ತೋಕ್ ಹಾಕಿದ್ದಾರೆ, ಮೈ ಮೇಲೆ ತೋಕು ಕಟ್ಕಿದ್ದು ತೋಕ್ ಹಾಕಿದ್ದಾರೆ ವಜ್ಜಿದು. ಹಜರತೆ ಮಾಲಿಕ್ ಬಿನ್ ದಿನಾರ್ ಹೇಗೆ ಸಮೀಪ ಹೋಗಬೇಕಾಗಿತ್ತು. ಅಸ್ಸಲಾಂ ಅಲೈಕುಂ ಮಾಲಿಕ್ ಬಿನ್ ದಿನಾರ್, ಕನಸಲ್ಲಿ ಏನ್ ನೋಡಿ ಬಂದಿದ್ಯಾ? ಅದೇ ನಾನೇ. ಯಾರು? ಅಹಮದ್ ಬಲ್ಖಿಯವರು ಹೇಳಕ್ ಬಂದಿದ್ದಾರೆ, ನೀವು ಇಷ್ಟು ಮಕಾಮಲ್ಲಿ ಹೋಗಿದ್ದೀರಾ, ಇಷ್ಟು ಎತ್ತರವಾದ ಸ್ಥಾನ ಸಿಕ್ಕಿದೆ, ಮತ್ತು ಈ ರೀತಿ ಶಿಕ್ಷೆ ನಿಮ್ದು ಯಾಕೆ? ಅವ್ರು ಹೇಳಿದ್ರು, ಯಾಕೆಂದ್ರೆ ನನ್ನ ತಂದೆ ನನ್ನಿಂದ ಸಂತೋಷ ಇಲ್ಲ, ನನ್ನಿಂದ ಬೇಜಾರಾಗಿದ್ದಾರೆ, ನನ್ನ ಮೇಲೆ ಸಿಟ್ಟಾಗಿದ್ದಾರೆ ಅವರು. ನನ್ನ ತಂದೆ, ತಾಯಿಯ ಬದ್ವ ಕೇಳಿದ್ರಿ, ಈಗ ತಂದೆ ಬಗ್ಗೆ ನೋಡಿ, ಬೇಜಾರಾಗಿದ್ದಾರೆ. ಇಷ್ಟು ಈಗಿನ ಪ್ರಪಂಚದಲ್ಲಿ ಯಾರಾದ್ರೂ ಇಂತ ಸಿಗ್ಲಿ, ಮಗನಿಂದ ತಾಯಿ ತಂದೆ ಬೇಜಾರಾಗಿದ್ದಾರಪ್ಪ, ಬಂದ ಹೋಗಿ ಇನ್ನೂ ಬೆಂಕಿ ಹಾಸಂಗಿಲ್ಲ, ಇನ್ನು ಚುಮ್ನೆಯಲ್ಲಿ ಹಾಕಿ ಡೀಸೆಲ್ ಹಾಕಿ ಬೆಂಕಿ ಹಾಸ್ತಾರ ಅದಾರ ಪ್ರಪಂಚದಲ್ಲಿ ಬಹಳಷ್ಟು ಜನರು. ಅಲ್ಲಾಹು ಅಕ್ಬರ್, ಮನಸ್ಸನ್ನು ಹೇಗಾಗ್ತಿರ್ಬಹುದ್ರಿ ತಾಯಿ ತಂದೆಗೆ ದೂರ ಮಾಡಕ್? ಅವ್ರಿಗೆ ಮನಸ್ಸನ್ನು ಹೇಗಾಗ್ತಿರ್ಬಹುದು? ಹಜರತ್ ಅಬೂಬಕರ್ ಸಿದ್ದಿಕ್ನ ಪ್ರೀತಿಯ ಮಗಳು ಹಜರತ್ ಆಯಿಷಾ ಸಿದ್ದಿಕ ರದಿಯಲ್ಲಾಹು ತಆಲಾ ಅನ್ಹಾರು ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗಲ್ಲಿ ಹೋದ್ರು. ಹೋಗಿ ನಂತರ ಏನ್ ಕೇಳಿದ್ರು? ಯಾ ರಸೂಲಲ್ಲಾಹ್, ನಮಗೆ ಒಳ್ಳೆ ಮಾತುವನ್ನು ಹೇಳ್ರಿ ಯಾ ರಸೂಲಲ್ಲಾಹ್, ಒಳ್ಳೆ ಮಾತನ್ನು ಹೇಳ್ರಿ ಯಾ ರಸೂಲಲ್ಲಾಹ್. ತನ್ನ ಹೆಂಡತಿಗೆ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ ಬಂದಿದ್ದಾರೆ. ಏನಂತ? ಯಾರು ಜನರು ಇಬ್ರು ಏನ್ ದೂರ ಆಗಿದ್ದಾರೆ, ಅವ್ರಿಗೆ ಯಾರು ಕೊಡಿಸ್ತಾರ, ಅವರು ಇಬ್ರು ಒಳಗೆ ಯಾರು ಪ್ರೀತಿಯನ್ನು ಹಾಕ್ತಾರ, ಆ ಜನರು ಅಲ್ಲಾಹನ ಸಮೀಪ ಅತಿ ಜಾಸ್ತಿ ಪುಣ್ಯವಂತರಾಗಿ ಸ್ವರ್ಗದಲ್ಲಿ ಹೋಗ್ತಾರ ಅಂತ ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ ಬಂದಿದ್ದಾರೆ. ನೋಡ್ರಿ, ಬರೀ ಕುಡಿಸೋದು. ಹಜರತ್ ಆಯಿಷಾ ಸಿದ್ದಿಕ ರದಿಯಲ್ಲಾಹು ತಆಲಾ ಅನ್ಹಾರು ಮನೆಯಿಂದ ಹೊರಗಡೆ ಬಂದ್ರು. ಹಜರತ್ ಅಬೂಬಕರ್ ಸಿದ್ದಿಕ್ ಮನೆಯಲ್ಲಿ ಕುಂತಿದ್ರು. ನನ್ನ ಪ್ರೀತಿಯ ಮಗಳು ನಮ್ಮ ನಬಿ ಕರೀಮ್ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ರು? ಹಜರತ್ ಬೀಬಿ ಆಯಿಷಾ ಅವ್ರು ಹೇಳ್ತಾರಂತೆ, ಅಪ್ಪಾಜಿ, ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರೀತಿ ಮಾತನ್ನು ಹೇಳಿದ್ದಾರೆ. ಅವ್ರು ಕೇಳಿದ ನಂತರ ನಗಾ ಕುಂತಿದ್ದಿಲ್ಲ, ಅಳಾ ಕುಂತಿದ್ರು. ಯಾರು ಇಬ್ರು ಜನರು ದೂರ ಆಗಿದ್ದಾರೆ, ಆ ಜನರಿನ ಒಳಗೆ ಯಾರು ಪ್ರೀತಿ ಹಾಕಿ ಅವ್ರಿಗೆ ಕುಡಿಸ್ತಾರ, ಅವ್ರು ಸ್ವರ್ಗ ಹೋಗ್ತಾರ ಅಂತೂ ಹಜರತ್ ಆಯಿಷಾ ಹೇಳಕ್ ಕುಂತಿದ್ದಾರೆ. ಇದು ಮಾತು ಕೇಳಿದ ನಂತರ ನಗಾ ಕುಂತಿಲ್ಲ, ಅಳಾ ಕುಂತಿದಾರ. ಇವತ್ತು ನಾವೇ ಪ್ರೀತಿಯ ಸಹೋದರರೇ, ಇದು ಸುಬ್ಹಾನ್ ಅಲ್ಲಾಹ್ ಹೇಳೋದು ಹಕ್ಕಿದ ಮಾತು, ಆದ್ರೆ ಇದು ಸ್ವಲ್ಪ ಉಲ್ಟಾ ಮಾಡಿ ನೋಡ್ರಿ ನೀವು. ಕುಡಿಸೋರು ಜನರು ಸ್ವರ್ಗದಲ್ಲಿ ಹೋಗ್ತಾರ. ಹಜರತ್ ಅಬೂಬಕರ್ ಸಿದ್ದಿಕ್ ಹೇಗೆ ಅಳಾಕ್ ಕುಂತಿದ್ರು, ಹಜರತ್ ಆಯಿಷಾ ಅವ್ರಿಗೆ ಕೇಳಿದ್ರು, ಅಪ್ಪಾಜಿ ಈ ಮಾತು ಕೇಳಿ ನೀವು ನಗ್ಬೇಕಾಗಿತ್ತು, ಎದಕ್ಕೆ ಅಳಾಕ್ ಕುಂತಿದ್ದೀರಾ? ಅವಾಗ ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳಿದ್ರು, ಆಯಿಷಾ, ನನ್ನ ಹುಜೂರ್, ನನ್ನ ಹೃದಯದ ಬೆಳಕವರು ಹೇಳಿದ್ದಾರೆ, ಯಾರು ಕುಡಿಸ್ತಾರ ಸ್ವರ್ಗದಲ್ಲಿ ಹೋಗ್ತಾರ. ಅದೇ ಆಯಿಷಾ, ಯಾರಾದ್ರೆ ಇಬ್ರು ಜನರ ಒಳಗೆ ಬೆಂಕಿ ಹಾಕೋದು, ದೂರ ಮಾಡೋದು ಕೆಲಸ ಮಾಡಿದ್ರೆ ಅವ್ರು ಎಲ್ಲೇ ಹೋಗ್ತಾರ? ಇವತ್ತು ಪ್ರಪಂಚದಲ್ಲಿ ಇದೇ ನಡೆ ಕೂತಿದೆ. ಅವ್ರದ್ದು ಬೆಂಕಿ, ಇವ್ರದ್ದು ಬೆಂಕಿ, ಅವ್ರಿಗೆ ದೂರ ಮಾಡೋದು, ಇವ್ರಿಗೆ ದೂರ ಮಾಡೋದು. ಈ ಜನರಿಗೆ ಹೇಗಾಗಿದೆ ಅಂದ್ರೆ, ಪ್ರಪಂಚದಿಂದಪ್ಪ ನಾನು ಏನ್ ಮಾಡಿದ್ರೆ ನಡೀತೈತಿ. ಹಜರತ್ ಅಬೂಬಕರ್ ಸಿದ್ದಿಕ್ ಅಳಾಕ್ ಕುಂತಿದಾರ. ಇವತ್ತಿದು ಮಾತು ಕೇಳಿದ್ರೆ ಬಾಳು ಹೃದಯಗೆ ದುಃಖ ಆಗ್ತೈತಿ. ಪ್ರೀತಿಯ ಸಹೋದರರೇ, ಜನರಿಗೆ ಯಾರು ದೂರ ಮಾಡ್ತಾರ, ಅವ್ರದ್ದು ಪ್ರೀತಿ ಒಳಗೆ ಯಾರು ಗಾಡಿ ಕಟ್ತಾರ, ನರಕದಲ್ಲಿ ಹೋಗ್ತಾರ ಅಂತ ಯೋಚನೆ ಮಾಡಿ ಹಜರತ್ ಅಬೂಬಕರ್ ಸಿದ್ದಿಕ್ ಅಳಾಕ್ ಕುಂತಿದಾರ. ಇವತ್ತು ಎಷ್ಟು ಸಂತೋಷ ಇತ್ತು, ಎಷ್ಟೋ ಜನರು ಬರ್ತಿದ್ರು, ಎಷ್ಟೋ ಒಳ್ಳೆತನ ತೀರನ ತಬ್ಲಿಗ್ ಆಗ್ತಿತ್ತು. ಏನಾಯ್ತು ಏನ್ ಬಿಟ್ಟು ಗೊತ್ತಿಲ್ಲ, ಎಲ್ಲಾರು ದೂರ ಆದ್ರು. ಎಂತದು ಒಳ್ಳೆ ವಾದ ಐತ್ರಿ. ಒಂದು ಹುಳನಿಂದ ಇಡೀ ಗಿಡಗೆ ಕೆಡ್ತೈತೆ, ಒಂದು ಹುಳಿನಿಂದ ಇಡೀ ಗಿಡದ ಹಣ್ಣುಗಳು ಕೆಡ್ತಾವಂತೆ. ಅದೇ ರೀತಿ ಒಬ್ರು ಇಲ್ಲೊಂದು ಇಬ್ರು ಮನುಷ್ಯರಿಂದ ಅಲ್ಲಾಹು ಅಕ್ಬರ್ ಇಡೀ ಮನೆದು ಸರ್ವನಾಶ ಆಗ್ತೈತಿ. ಎದರಿಂದ? ಬರೀ ಟೀಟಿನಿಂದ ಚಾಳಿನಿಂದ. ಹಕೀಕತ್ ಕೇಳಂಗಿಲ್ಲ, ಏನಾಯ್ತಪ್ಪ, ಯಾಕೆ ಮಾಡಿದ್ರು, ಯಾಕೆ ಹಿಂಗಾಯ್ತು ಕೇಳಂಗಿಲ್ಲ. ಅವ್ರು ಬಂದು ಹೇಗೆ ಹಚ್ಚರು, ದೂರ ಆದ್ರು, ಮಾತಾಡುದು ಬಿಟ್ರು, ನಂಗೆ ಎದಕ್ ಬೇಕು, ನಂಗೆ ಬ್ಯಾಡ. ಅಲ್ಲಾಹು ಅಕ್ಬರ್. ಹಜರತ್ ಅಬೂಬಕರ್ ಸಿದ್ದಿಕ್ ಯೋಚನೆ ಮಾಡಿ ಅಳಾಕ್ ಕುಂತಿದ್ರು, ಯಾರು ದೂರ ಮಾಡಿದ್ರು ಅವ್ರು ನರಕದಲ್ಲಿ ಹೋಗ್ತಾರ. ಎಷ್ಟರ ನಮಾಜ್ ಮಾಡಿಲಿ, ಎಷ್ಟರ ಪುಣ್ಯ ಮಾಡಿಲಿ, ಎಷ್ಟೋ ಮದರ್ಸೆಗಳ ಕಟ್ಟಲಿ, ಎಷ್ಟೋ ಮಸೀದಿಗಳ ಕಟ್ಟಿಸಲಿ, ಒಂದು ಜನರಿನ ಒಳಗೆ ಬೆಂಕಿ ಹಾಕಿದ ಅಂದ್ರೆ ಸ್ವರ್ಗ ಇಲ್ಲ, ನರಕನ ಇದೆ. ಎರಡು ನೋಡ್ರಿ, ಹುಕೂಕುಲ್ಲಾ ಹುಕೂಕುಲ್ ಇಬಾದ್. ಏನು? ಹುಕೂಕುಲ್ಲಾ ಹುಕೂಕುಲ್ ಇಬಾದ್. ಹುಕೂಕುಲ್ಲಾ ಅಲ್ಲಾಹನ ಹಕ್ಕು ಪೂರ್ತಿ ಮಾಡೋದು, ಹುಕೂಕುಲ್ ಇಬಾದ್ ಅಲ್ಲಾಹನ ಭಕ್ತಾದಿಗಳಿಗೂ ಹಕ್ಕು ಪೂರ್ತಿ ಮಾಡೋದು. ಎಂತಾದು ಹಕ್ಕು? ಹಾಯ್ ಸುಬ್ಹಾನ್ ಅಲ್ಲಾಹ್. ಸಹಾಬಾ ಇಕ್ರಾಮ್ ಕೇಳೋಕೆ ಇಚ್ಛಿದೆ ಎಲ್ಲರಿಗೆ, ಮನಸ್ಸಿಂದ ಕೇಳೋದಕ್ಕೆ. ಸಹಾಬಾ ಇಕ್ರಾಮ್ ನೋಡಿ ಹೇಗಿದ್ರು.
ಸಹಾಬಾಯಕರ ಒಂದು ಯುದ್ಧ ಆಗಿದೆ. ಯುದ್ಧದಲ್ಲಿ ಎಷ್ಟೋ ಜನರು ಕೊಲೆಯಾಗಿದ್ರು, ಇನ್ನೂ ಸ್ವಲ್ಪ ಜನರು ಸಾವಿ ಸಮೀಪಿದ್ರು, ನೀರೇ ಕೇಳಕ್ ಕುಂತಿದ್ರು. ಹಜರತೆ ಅನಸ್ ಬಿನ್ ಮಾಲಿಕ್ ರದಿಯಲ್ಲಾಹು ತಆಲಾ ರಿವಾಯತ್ ಇದೆ. ಹಜರತೆ ಹುಜೈಫಾ, ಯಾರು? ಹಜರತೆ ಹುಜೈಫಾ ನೀರು ತಗೊಂಡು ಬಂದ್ರು. ನೀರನ್ನು ಕೊಡೋದಕ್ಕೆ ಬಂದ್ರು. ನೀರನ್ನು ತಗೋರಿ ಮೊದಲಿಗೆ. ಆ ಮೊದಲೇ ಸಹಾಬಿ ರಸೂಲ್ ಏನಿದ್ರು, ನನ್ಗೆ ನೀರು ಕುಡಿಸ್ಬೇಡ್ರಿ, ನನ್ನ ಮುಂದೆ ಇನ್ನೊಬ್ಬ ನನ್ನ ತಮ್ಮ ನೀರು ಕೇಳಕ್ ಬಂದ್ರೆ ಮೊದಲಿಗೆ ಅವ್ರಿಗೆ ನೀರು ಕುಡಿಸ್ರಿ. ಇವರು ಸಾವಿ ಸಮೀಪದಾರ, ನೀರು ಬೇಕು ಇವ್ರಿಗೆ. ತನ್ನಕ್ಕಿಂತ ಜಾಸ್ತಿ ಬ್ಯಾರೆ ಬಗ್ಗೆ ಯೋಚನೆ ಮಾಡಕ್ ಕುಂತಿದ್ದಾರೆ. ಇವತ್ತು ಅಂತಾದ್ರು ಸಹಾಬಕರ ಪ್ರೀತಿ ನಮ್ಮ ಒಳಗೆ ಇದೆ. ಮತ್ ನಾವ್ ಯಾರು? ಮುಸಲ್ಮಾನ್. ಎಂತಾದ್ರು ಮುಸಲ್ಮಾನ್, ಹೆಸರಿಗೆ ಮುಸಲ್ಮಾನ್ ಆಗ್ಬಾರ್ದು, ಹೃದಯದ ಮುಸಲ್ಮಾನ್ ಆಗ್ರಿ. ನಿಮ್ಮ ಸಂಪತ್ತು ಹಣ ಮುಖ್ಯ ಅಲ್ಲ, ನಿಮ್ಮ ಹೃದಯ ದೊಡ್ಡವಾದ ಹೃದಯ ಒಳಗೆ ಪ್ರೀತಿ ಇರೋದು ಮುಖ್ಯ ಇದೆ ಜನರಿಗೆ. ಹಜರತೆ ಗರೀಬ್ ನವಾಜ್ ರಹಮತುಲ್ಲಾ ಅಲೈಹಿ ಏನ್ ಕೊಟ್ರು? ಜನರಿಗೆ ಪ್ರೀತಿ ಕೊಟ್ರು. ಹಜರತೆ ಹುಸೈಫ್ ಅವರು ನೀರು ಕೊಡಕ ಬಂದ್ರು. ಅವ್ರು ಮೊದಲೇ ಸಹಾಬಿ ರಸೂಲ್ ಹೇಳಿದ್ರು, ಅವ್ರಿಗೆ ಕುಡಿಸ್ರಿ. ಅವ್ರ ಕಡೆ ನೀರು ತಗೊಂಡ್ ಹೋದ್ರು. ಅವ್ರು ಹೇಳಿದ್ರು, ನನ್ಗೆ ಬೇಡ, ನನ್ಕಿಂತ ಮುಂಚೆ ಏನಿದ್ದಾರೆ ಅವ್ರಿಗೆ ನೀರು ಕುಡಿಸ್ರಿ. ಅವ್ರು ಹೇಳಿದ್ರು, ನನ್ಗೆ ಬೇಡ, ನನ್ಕಿಂತ ಮುಂದೆ ಏನ್ ಬಿದ್ದಿದ್ದಾರೆ ನೀರ್ ಕೇಳ್ಕೊಂತ ಅವ್ರಿಗೆ ಮೊದಲಿಗೆ ನೀರು ಕುಡಿಸ್ಕೊಂಬ ಹೋಗ್ರಿ. ಹಜರತೆ ಹುಸೈಫ್ ಅವ್ರು ನೀರು ತಗೊಂಡ್ ಬಂದ್ರು. ಫಸ್ಟ್ ಎಲ್ಲಿ ನೀರ್ ಕೇಳಕ್ ಕುಂತಿದ್ರು, ಅವ್ರ ಕಡೆ ಬರ್ತಾರಂತೆ. ಅವರು ಸಾವು ಹೊಂದಿದ್ದಾರೆ, ಕಣ್ಣು ಬಂದ್ ಮಾಡಿದ್ದಾರೆ. ನೋಡ್ರಿ ಪ್ರೀತಿಯ ಸಹೋದರರೇ, ಇವತ್ತು ಸಾವಿನ ಸಮೀಪ ಯಾರು ನೀರು ಕೇಳಂಗಿಲ್ಲ. ಹದೀಸೆ ಕರೀಂನಲ್ಲಿ ಬಂದಿದೆ, ಮನುಷ್ಯ ಸಾವಿನ ಮುಂಚೆ ಹೇಗೆ ಆತ್ಮ ತೆಗೆಯೋರು ಫರಿಷ್ಠಗಳು ಬರ್ತಾರ, ಆ ಸಂದರ್ಭದಲ್ಲಿ ಹದೀಸ್ ಮುಖಾಂತರ ಏನ್ ಬಂದಿದೆ, ಮನುಷ್ಯನ್ಗೆ 7 ಸಮುದ್ರದ ನೀರನ್ನು ಕುಡಿಸ್ರಿ ನೀವು, ಆದ್ರೆ ಅವ್ರದ್ದು ನಿರಾಸೆ ಮುಕ್ತಾಯ ಆಗುದಿಲ್ಲ. 7 ಸಮುದ್ರದ ನೀರನ್ನು ಕುಡಿಸ್ರಿ ನೀವು, ಆದ್ರೆ ನಿರಾಸೆ ಮುಕ್ತಾಯ ಆಗುದಿಲ್ಲ. ಅದು ನಿರಾಸೆ ಆಗ್ತೈತಿ ಸಾವಿನ ಸಮೀಪ. ನಾವು ಏನ್ ಮಾಡ್ತೀವಿ? ಅಹದನಾಮ ಮಾಡ್ತೀವಿ, ಬಿಸ್ಮಿಲ್ಲಾ ಹೇಳ್ತೀವಿ, ಓದಿಸ್ತೀವಿ. ಅದು ಎದರಿಂದ? ಗಿಲಾಸದ ಚಮಚನಿಂದ, ಒಂದು ಪಲ್ಲಿನಿಂದ ಕುಡಮ್ಮ, ಕುಡಿಯಮ್ಮ, ಕುಡಿಯಮ್ಮ. ಚಮಚನಿಂದ ನೀರು ಹಾಕಿ ಹಾಕಿ ನಿರಾಸೆ ಹೊರದು ಮುಕ್ತಾಯ ಮಾಡಾಕುತ್ತಿದ್ದಾರೆ. ಹದೀಸರಲ್ಲಿ ಏನ್ ಬಂದಿದೆ? 7 ಸಮುದ್ರದ ನೀರನ್ನು ಕುಡಿಸ್ರಿ ನೀವು, ಆದರೆ ನಿರಾಸೆ ಮುಕ್ತಾಯ ಆಗುದಿಲ್ಲ. ಇಂಥದ್ದು ಶಿಕ್ಷೆ ಇದೆ ಸಾವಿನ ಸಮೀಪ. ಆದ್ರೆ ಮನುಷ್ಯನಿಗೆ ಸಾವಿನ ಸಮೀಪ ನೀರು ಬೇಕೇ ಬೇಕು, ಬೇಕೇ ಬೇಕು. ಎಷ್ಟು ನೀರು ಕುಡಿಸಿದ್ರೆ ಕಡಿಮೆನೇ ಇದೆ. ಸಹಾಬಿ ರಸೂಲ್ ಹೇಗೆ ತಡ್ಕೊಂಡಿರಬಹುದು? ತನ್ನಕ್ಕಿಂತ ಜಾಸ್ತಿ ಬ್ಯಾರೆ ಬಗ್ಗೆ ಯೋಚನೆ ಮಾಡಿದ್ರು, ತನ್ನಕ್ಕಿಂತ ಜಾಸ್ತಿ ಬ್ಯಾರೆ ಬಗ್ಗೆ ಯೋಚನೆ ಮಾಡಿದ್ರು. ನಾನು ಹದೀಸ್ ಮುಬಾರಕ ಏನ್ ತಗೊಂಡಿದ್ಯಾ? ಹಜರತೆ ಗರೀಬ್ ನವಾಜ್ ಹೇಳಿದ್ರು, 5 ವಸ್ತುಗಳಿಗೆ ನೋಡುದು ಏನಿದೆ? ವಿವಾದದ ಪ್ರಕಾರ ಇದೆ. ಮೊದಲೇ ವಿವಾದದ ಯಾವುದು? ತಾಯಿಯ ತಂದೆ ಮುಖವನ್ನು ನೋಡುದು. ತಾಯಿಯ ತಂದೆದ ಮುಖ. ನಾನು ಹೇಳಕ್ ಕುಂತಿದ್ಯಾ, ತಾಯಿಯ ತಂದೆ ಮಕ್ಕಳಿಗೆ ದೂರ ಮಾಡಬಾರ್ದು. ಇನ್ನು ಕೊಡ್ಸೋದು ಪ್ರಯತ್ನ ಮಾಡಿ. ಏನ್ ಮಾಡ್ಬೇಕು? ಇನ್ನು ಕೊಡ್ಸೋದು ಪ್ರಯತ್ನ ಮಾಡಬೇಕು. ನಮ್ಮ ದರ್ಸ ಕುರಾನ್ನಲ್ಲಿ ಆ ವಾಕ್ಯ ನಾನು ಹೇಳಿದ್ದೀನಿ. ಹಜರತೆ ಇಮಾಮೆ ಗಜಾಲಿ ರಹಮತುಲ್ಲಾ ಅಲೈಹಿ ಅವರು ಬರೀತಾರೆ, ತಸನೀಫ್ ಅಂತ ಪುಸ್ತಕ ಇದೆ, ತಸನೀಫ್. ಆ ಹಜರತ್ ಇಮಾಮೆ ಗಜಾಲಿ ಬರೀತಾರೆ, ಒಬ್ಬ ವ್ಯಕ್ತಿ ಇದ್ದ, ರಾಜ್ಕುಮಾರ ಮುಂದೆ ಏನ್ ಹೇಳ್ತಾ ಬಂದು, ಯಾರು ಒಳ್ಳೇದು ಮಾಡುತ್ತಾರೆ ಅವ್ರ ಜೀವನ ಒಳ್ಳೆವಾದ ನಡೆಯುತ್ತದೆ. ಅವರು ತನ್ನ ಒಳ್ಳೆನಿಂದಲೇ ಇಡೀ ಪ್ರಪಂಚದಲ್ಲಿ ಯಶಸ್ವಿ ಪಡ್ಕೊಂತಾರೆ ಅವರು. ಯಾಕೆಂದ್ರೆ ಮನುಷ್ಯ ಒಳ್ಳೆವಾದ ಇದ್ದಾನೆ. ಒಬ್ಬ ವ್ಯಕ್ತಿ ಬಂದು ರಾಜ್ಕುಮಾರ ಮುಂದೆ ಹೇಳಕ್ ಕೂತಿದ್ದಾನೆ ಇದು ಮಾತು. ಮತ್ತೇನ್ ಹೇಳಿದ? ಯಾರಾದ್ರೆ ವ್ಯಕ್ತಿ ಏನು ಕೆಟ್ಟದು ಮಾಡುತ್ತಾನೆ, ಅವನು ತನ್ನ ಕೆಟ್ಟ ನಿಂದನೆ ಹಾಳಾಗುತ್ತಾನೆ, ಸರ್ವನಾಶ ಆಗುತ್ತಾನೆ. ಯಾರು ಕೆಟ್ಟದು ಮಾಡುತ್ತಾರೆ ಅವ್ರು ತನ್ನ ಕೆಟ್ಟ ನಿಂದನೆ ಸರ್ವನಾಶ ಆಗುತ್ತಾರೆ. ಇದು ಹಕೀಕತ್. ಇದು ಟಿಟಿ ಹಚ್ಚೋರು ಹಚ್ಚಿದ್ರು, ಬೆಂಕಿ ಹಚ್ಚೋರು ಹಚ್ಚಿದ್ರು, ಆದ್ರೆ ಯಾರ್ದು ಲಾಸ್ ಆಯ್ತು, ಯಾರ್ದು ಸರ್ವನಾಶ ಆಯ್ತು? ಇಮಾಮೆ ಗಜಾಲಿ ರಹಮತುಲ್ಲಾ ಅಲೈಹಿ ಹೇಳಿದ್ರು. ಆ ವ್ಯಕ್ತಿ ಇದು ಮಾತು ಕೇಳಿದ ನಂತರ ಇದು ಹೇಗೆ ಹೇಳ್ತಿದ್ದ? ರಾಜ್ಕುಮಾರನ ಮುಂದೆ ಒಬ್ಬ ಸೈನಿಕ ಇದ್ದ, ಹೋಗಿ ರಾಜ್ಕುಮಾರ ಕಿವಿ ಒಳಗೆ ಹೇಳಿದ, ಏನಂತ? ಅಯ್ಯ ರಾಜ್ಕುಮಾರ, ಈ ವ್ಯಕ್ತಿ ನಿಮ್ಮ ಬಗ್ಗೆ ಕೆಟ್ಟವಾದ ಮಾತು ಹೇಳುತ್ತಾನೆ, ಈ ರೀತಿ ಕೆಟ್ಟವಾದ ಮಾತು ಹೇಳಾಕುತ್ತಿದ್ದಾನೆ. ನಿಮ್ಮ ಮುಂದೆ ಬಂದಿದ್ರೆ ನಿಮ್ಮ ಬಾಯಿನಿಂದ ಕೆಟ್ಟವಾದ ವಾಸನೆ ಬರಾಕ್ ಕುಂತಿದ್ಯಾ ಅಂತ ಈ ಮನುಷ್ಯ, ಈ ವ್ಯಕ್ತಿ ಹೇಳಕ್ ಕುಂತಿದ್ದಾನೆ. ರಾಜ್ಕುಮಾರ, ಹೌದಾ? ನಿನ್ನ ಮಾತಿನ ಹೇಗೆ ನಂಬಬೇಕು ಅಂತ ರಾಜ್ಕುಮಾರ ಹೇಳಿದ ಸೈನಿಕನಿಗೆ. ಸೈನಿಕ ಏನ್ ಹೇಳಿದ? ರಾಜ್ಕುಮಾರ, ನೀವು ಮುಂದೆ ಕರೆಸಿ ನೋಡ್ರಿ, ನೀವು ಬಾಯಿ ಮೇಲೆ ಕೈ ಇಟ್ಕೊಂಡು ಬರ್ತಾನೆ ಈ ರೀತಿ. ರಾಜ್ಕುಮಾರ ಆ ವ್ಯಕ್ತಿಗೆ ಕರೆಸೋದ ಮುಂಚೆನೆ ಈ ಸೈನಿಕ ಏನ್ ಮಾಡಿದ? ಉರಳಿ ಅಂತಾರಿಲ್ಲ, ಲಹಸುನ್, ಬಳವಳ್ಳಿ, ಆ ತಿನ್ಸದ ಜಾಸ್ತಿ ತಿನ್ನಿಸ್ಬಿಟ್ಟಿದ್ದ. ಈಗ ಜಾಸ್ತಿ ತಿಂದಿದ ನಂತರ ಬಾಯಿನಿಂದ ಬಳವಳಿ ಉರುಳಿದು ವಾಸನೆ ಬರ ಕುಂತಿತ್ತು. ರಾಜ್ಕುಮಾರ್ ಕರೀದ, ಇದು ಏನಪ್ಪಾ,
ಈಗ ನಾನು ಸಮೀಪ ಕರೀತಾನ, ವಾಸನೆ ಬಂದರೆ ನಾನು ರಾಜ್ಕುಮಾರ್ ಸಿಟ್ಟಾಗ್ತಾನ, ಕೈ ಹಿಡ್ಕೊಂಡು ಮುಂದೆ ಹೋದ. ರಾಜ್ಕುಮಾರ ಸೇರಿಗಿನ ಮಾತನ್ನ ಮಾಡಿದ, ಹಾ ಹೇಳಿದ್ದು ನಿಜ, ಇದು ಹೇಳಿದ್ದು ನಿಜ. ಈ ರಾಜ್ಕುಮಾರ್ ಇದು ಕೇಳಿದ ಸಿಟ್ಟಾಗಿ ಪತ್ರದಲ್ಲಿ ಬರೆದಿದ್ದ. ಏನಂತ? ಈ ಪತ್ರ ನಾನು ಏನ್ ಬರ್ದಿದ್ದೀನಿ ನೋಡಿ, ಮೊದಲಾಗಿ ಈ ವ್ಯಕ್ತಿಗೆ ನೀವು ಕೊಲೆ ಮಾಡಬೇಕು. ಬರೀದು ಆ ವ್ಯಕ್ತಿ ಕೈಯಲ್ಲಿ ಕೊಟ್ಟು ಕಳಿಸಿದ. ಆ ವ್ಯಕ್ತಿ ಪ್ರೀತಿನಿಂದ ತಗೊಂಡು ಬರಾಕ್ ಕುಂತಿದ್ದ. ಏನಂತ? ನನ್ಗೆ ರಾಜ್ಕುಮಾರ ಬಹುಮಾನ ಕೊಟ್ಟಿದ್ದಾನ, ಪತ್ರದಲ್ಲಿ ಬರೀದು ನನಗೆ ಬಹುಮಾನ ಕೊಟ್ಟಿದ್ದಾನ ಪ್ರೀತಿ ಬರಾಕ್ ಕುಂತಿದ್ದ. ಆದ್ರೆ ಗೊತ್ತಿಲ್ಲ ಆ ವ್ಯಕ್ತಿಗೆ ನನ್ಗೆ ಕೊಲೆ ಮಾಡಿದ ಹುಕ್ಮ ಕೊಟ್ಟಿದ್ದಾನ ಅನ್ನೋದು ಆ ವ್ಯಕ್ತಿಗೆ ಗೊತ್ತಿಲ್ಲ. ಪತ್ರ ತಗೊಂಡು ಬರಾಕ್ ಕುಂತಿದ್ದಾನ. ದಾರಿ ಒಳಗೆ ಅದೇ ಸೈನಿಕ್ ಭೇಟಿ ಆದ. ಏನ್ ತಗೊಂಡು ಹೊಂಟಿದ್ಯಾ? ಪತ್ರ ತಗೊಂಡು ಹೊಂಟಿದ್ದೇನೆ. ರಾಜ್ಕುಮಾರ ಏನ್ ಹೇಳ್ತಾನೆ? ರಾಜ್ಕುಮಾರ ನನ್ನ ಮಾತು ಕೇಳಿ ಸುಂದರವಾದ ಬಹುಮಾನ ಬರ್ತಿದ್ದಾನೆ. ನನ್ಗೆ ಬಹುಮಾನ ಕೊಡುವ ಇದ್ದಾನೆ ರಾಜ್ಕುಮಾರ್. ಆ ಟಿಟಿ ಹಚ್ಚುವ ಮನುಷ್ಯ ಏನ್ ಮಾಡಿದ್ದ? ಬಹುಮಾನ ಇವನ್ಗೆ ಸಿಗಾಕುತ್ತಿದೆ, ನಾನ್ ಮಾಡಿದ ಕೆಲಸ ಇವನ್ಗೆ ಬಹುಮಾನ ಸಿಗಾಕುತ್ತಿದೆ, ಹಂಗಾದ್ರೆ ನಾನ್ ತಗೋಬೇಕು ಬಹುಮಾನ ಅಂತ ಪತ್ರ ಈ ಸೈನಿಕ್ ತಗೊಂಡ, ಟಿಟಿ ಹಚ್ಚವ ತಗೊಂಡ. ನನ್ಗೆ ಬೇಕು ಬಹುಮಾನ ಅದು. ಆ ಪತ್ರ ತಗೊಂಡು ಆ ಜಗತ್ತಲ್ಲಿ ಹೋಗಿದ್ದ ನಂತರ ಕೊಲೆ ಮಾಡುವ ಏನು ವ್ಯಕ್ತಿತ್ವ ಆ ಪತ್ರ ನೋಡಿ ಹೇಳ್ತಾನಂತೆ, ನಿಜವಾಗಿ ಇದೇ ರೀತಿ ನಿನ್ಗೆ ಬಹುಮಾನ ಕೊಡಬೇಕು. ಹಾ, ರಾಜ್ಕುಮಾರ ಯಾವ ರೀತಿ ಹೇಳಿದಾನೆ, ಇದೇ ರೀತಿ ನನ್ಗೆ ಬಹುಮಾನ ಕೊಡಬೇಕು. ಅವಾಗ ಆ ವ್ಯಕ್ತಿ ಹೇಳ್ತಾನಂತೆ, ರಾಜ್ಕುಮಾರ ಪತ್ರದಲ್ಲಿ ಬರೆದಾನೆ, ನಿನ್ಗೆ ನಾನು ಕೊಲೆ ಮಾಡ್ಬೇಕಂತ ಬರ್ತಿದ್ದಾನೆ. ಆ ಸೈನಿಕ್ ಬೇಜಾರಾದ, ಇದು ನನ್ನ ಬಗ್ಗೆ ಪತ್ರ ಅಲ್ಲ, ಬೇರೆ ಬಗ್ಗೆ ಇದೆ, ನನ್ಗೆ ಗೊತ್ತಿಲ್ಲ, ಅದು ನನಗೆ ಕೊಲೆ ಮಾಡ್ತೀನಿ ಅಂತ ಕೊಲೆ ಮಾಡಿದ. ಸೈನಿಕನಿಗೆ ಕೊಲೆ ಮಾಡಿದ್ದ. ಸೈನಿಕ ಏನ್ ಮಾಡಿದ? ಟಿಟಿ ಹಚ್ಚಿದ್ದ, ಬೆಂಕಿ ಹಚ್ಚಿದ್ದ. ಯಾಕೆಂದ್ರೆ ಆ ವ್ಯಕ್ತಿ ನಿಜವಾಗಿನ ಮಾತು ಹೇಳಕ್ ಕುಂತಿದ್ದ. ಯಾರು ಒಳ್ಳೆತನ ಜೀವನ ಮಾಡುತ್ತಾರೆ ಅವ್ರದ್ದು ಒಳ್ಳೆತನನೇ ಅವ್ರಿಗೆ ಒಳ್ಳೆ ರೀತಿ ಜೀವನ ಮಾಡುತ್ತಾರೆ. ಯಾರು ಪ್ರಪಂಚದಲ್ಲಿ ಕೆಟ್ಟ ಮಾಡುತ್ತಾರೆ ಅವ್ರದ್ದು ಜೀವನ ಇಡೀ ಸರ್ವನಾಶ ಆಗುತ್ತಾರೆ, ಅವ್ರು ಕೆಟ್ಟ ನಿಂತ ಅಂತ ಹೇಳ್ತಾನೆ. ಆ ವ್ಯಕ್ತಿ ಹೇಗೆ ಹೊಳ್ಳಿ ಬರಬೇಕಿತ್ತು ಬಂದಿದ್ದ ನಂತರ ರಾಜ್ಕುಮಾರ ನೋಡಿ ವಿಚಿತ್ರ ಆದ. ಇದೇನಪ್ಪ, ನಾನು ಕೊಲೆ ಮಾಡಿದ್ರ ನಾನು ಅನುಮತಿ ಕೊಟ್ಟಿದ್ದೇನೆ, ಇವನು ಎದಕ್ಕೆ ಸತ್ತಿಲ್ಲ? ರಾಜ್ಕುಮಾರ್ ಹೇಳ್ತಾನಂತೆ, ನೀ ಯಾಕೆ ಸತ್ತಿಲ್ಲ? ಆ ವ್ಯಕ್ತಿ ಹೇಳಿದ, ಇಲ್ಲ, ಈ ರೀತಿ ನನಗೆ ಈ ಮನುಷ್ಯ ಸಿಕ್ಕಿದ್ದ, ಅವ್ನ ಪತ್ರ ಬರೀದ್ ಕಳಿಸಿದ್ದೇನೆ. ಮತ್ತೆ ಆ ವ್ಯಕ್ತಿ ನಿನ್ನ ಬಗ್ಗೆ ಈ ರೀತಿ ಮಾತಾಡಿದ. ರಾಜ್ಕುಮಾರ ಈ ರೀತಿ ಹೇಳಿದಾನೆ, ಆದ್ರೆ ನನ್ನ ಬಾಯಿ ಬಳಿಗೆ ನಾನು ಈರುಳ್ಳಿ ಎಣ್ಣೆ ಬಳವಳಿ ಜಾಸ್ತಿ ತಿನ್ ಬಂದಿದ್ಯಾ, ನಾನು ಕೈ ಹಿಡ್ಕೊಂಡು ಬಂದಿದ್ದೇನೆ. ರಾಜ್ಕುಮಾರ ಖುಷಿಯಾದ. ನೀನು ಹೇಳೋದು ಮಾತು ಹಕ್ಕಿದೆ. ಯಾರು ಒಳ್ಳೆವಾದ ಜೀವನ ಮಾಡುತ್ತಾರೆ, ಯಾರು ಒಳ್ಳೆ ರೀತಿ ಇರುತ್ತಾರೆ, ಅವ್ರಿಗೆ ಯಾವತ್ತು ಯಾವ ಮನುಷ್ಯಂದು ಏನು ಕೆಲ್ಸಂಗಿಲ್ಲ. ಅವನು ಟಿಟಿ ಹಚ್ಚಿದ, ನಿನ್ನ ಬಗ್ಗೆ ಸಾಯಿಸೋದು ಪ್ಲಾನಿಂಗ್ ಮಾಡಕ್ ಕುಂತಿದ್ದ. ಇವತ್ತು ಅವನ ಶಿಕ್ಷೆ ಪ್ರಕಾರ, ಮಾತಿನ ಪ್ರಕಾರ ಅವ್ರಿಗೆ ಶಿಕ್ಷೆ ಸಿಕ್ಕಿದೆ, ಅವ್ರಿಗೆ ಸಾವು ಸಿಕ್ಕಿದೆ. ಯಾರು? ರಾಜ್ಕುಮಾರ್ ಹೇಳಕ್ ಕುಂತಿದ್ದಾನೆ. ಪ್ರೀತಿಯ ಸಹೋದರರೇ, ಇದು ಟಿಟಿ ಹಚ್ಚೋದು ನಾವು ಕೆಲಸವನ್ನು ಬಿಡಬೇಕು. ಒಂದು ಮನೆ ಡಿವೈಡ್ ಯಾವಾಗ ಆಗ್ತೈತಿ? ಟಿಟಿ ನಿಂದನೆ, ಚಾಳಿನಿಂದನೆ, ಗೀಬತ್ ನಿಂದನೆ. ಗೀಬತ್ ಬಗ್ಗೆ ಏನ್ ಬಂದಿದೆ? ಅಲ್ ಅಶದ್ದು ಮಿನಸ್ಸಿನ. ಗೀಬತ್ತು ವ್ಯಾಭಿಚಾರಿಕ್ಕಿಂತ ಅತಿ ಕಠಿಣ ಇದೆ, ದೊಡ್ಡವಾದ ಪಾಪ ಇದೆ. ಅಲ್ಲ, ವ್ಯಾಭಿಚಾರಿ ದೂರ. ಪ್ರೀತಿಯ ಸಹೋದರರೇ, ಅಕ್ಕಿಂತ ಜಾಸ್ತಿ ದೊಡ್ಡವಾದ ಪಾಪ ಯಾರಿಗೆ? ಗೀಬತ್ ಮಾಡೋರಿಗೆ, ಟಿಟಿ ಮಾಡೋರಿಗೆ, ಬೆಂಕಿ ಹಚ್ಚಿದವರ ಜನರಿಗೆ. ಇವತ್ತು ನಾವು ಯಾರಾದ್ರೂ ವ್ಯಾಭಿಚಾರಿ ಮಾಡಿದ್ರೆ ನಾವ್ ಏನ್ ಮಾಡ್ತೀವಿ? ವ್ಯಾಭಿಚಾರಿ ಮಾಡ್ತಾರಪ್ಪ, ಅವ್ರಿಗೆ ಅದಕ್ಕೆ ಮಾತಾಡ್ಬೇಕು, ಹೋಗಿ ಬರ್ತಾನಲ್ಲಿ ಅವ್ನು. ಅಕ್ಕಿಂತ ದೊಡ್ಡ ಪಾಪಿ ನಮ್ಮ ಇಲ್ಲೇ ಅದಾನ ಸಮೀಪ, ಟಿಟಿ ಹಚ್ಚವಾದ ಮನುಷ್ಯ ಅಕ್ಕಿಂತ ದೊಡ್ಡ. ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕೊಟ್ಟಿದ್ದಾರೆ, ಅಲ್ ಗೀಬತ್ ಅಶದ್ದು ಮಿನಸ್ ಜಿನಾ. ಪ್ರೀತಿಯ ಸಹೋದರರೇ, ನನ್ನ ವಾಕ್ಯ ಏನಿತ್ತು? ಹಜರತ್ ಗರೀಬ್ ನವಾಜ್ ರಹಿಮತುಲ್ಲಾಹಿ ಅಲೈಹಿ ಹೇಳಿದ್ರು, 5 ವಸ್ತುಗಳು ನೋಡಿದ್ರೆ ಪುಣ್ಯದ ಬರಾಬರಿ, ಇಬಾದತ್ ಬರಾಬರಿ ಇದೆ. ಇದು ಮೊದಲೇ ವಸ್ತು ಯಾವುದು? ತಾಯಿಯ ತಂದೆದು ಮುಖ. ತಾಯಿಯ ತಂದೆದು ಮುಖ. ಇವತ್ತು ತಾಯಿ ತಂದೆಗೆ ನಾವು ಜಾಸ್ತಿ ಗೌರವ ಕೊಡಬೇಕು, ಮರ್ಯಾದೆ ಕೊಡಬೇಕು. ಹಜರತ್ ಖ್ವಾಜಾ ಗರೀಬ್ ನವಾಜ್ ರಹಿಮತುಲ್ಲಾಹಿ ತಾಯಿಗೆ ಎಷ್ಟು ನಂಬ್ತಿದ್ರು, ತಾಯಿಗೆ ಎಷ್ಟು ಜಾಸ್ತಿ ಪ್ರೀತಿ ಮಾಡ್ತಿದ್ರು. ತಾಯಿ ಯಾವಾಗ ಕರೀಲಿ, ನನ್ನ ಮಗನೇ ಬಾ, ಆಯ್ತು ತಾಯಿ ನಾನು ಬರ್ತೀನಿ. ಇವತ್ತು ಅಂತದ್ ಮಕ್ಕಳದಾರ? 12 ಗಂಟೆ ಆಯ್ತು, ಎಲ್ಲೆದೆಯಾ? ಬರ್ತಿಲ್ಲ ಮನೆಗೆ. ನೀನ್ ಸುಮ್ಮನೆ ಮಲ್ಕೋ, ನನ್ ಗೊತ್ತಿದ್ದಿ ಬರೋದು. ಇವತ್ತಿನ ಮಕ್ಕಳಿನ ಉತ್ತರ, ಅಪ್ಪಾಜಿ ಫೋನ್ ಹಚ್ಚಿದಾರ, ಎಷ್ಟದು ಗಂಟೆಗೆ ಬರೋದು? ಚಳಿ ಥಂಡಿ ಅನ್ನೋದು ಗೊತ್ತಿರಂಗಿಲ್ಲ ನಿಮ್ಗೆ? ನನ್ಗೆ ಗೊತ್ತಿದ್ ಬಿಡಪ್ಪ, ಈಗ ಏನ್ ಹೇಳಕತ್ತೀಯ ನನಗೆ? ನಾನು ಬರ್ತೀನಿ, ನಾನು ಇನ್ನು ಯುವಕ ಅದೀನಿ. ಏನದೀನಿ? ಯುವಕ. ಈ ಯುವಕನ ವಯಸ್ಸಿನಲ್ಲಿ ಅತಿ ದೊಡ್ಡವಾದ ಪುಣ್ಯದ ಕೆಲಸ ಮಾಡಬೇಕಾಗಿತ್ತು ಇವತ್ತಿನ ಹುಡುಗರು. ಯುವಕಿನ ವಯಸ್ಸಿನಲ್ಲಿ ಮಾಡಕ್ ಕುಂತಿದ್ದಾರೆ ಬ್ಯಾರಿ. ಯುವಕರು ಹೇಗೆ ಆಗಬೇಕು, ಯಂಗ್ ಹುಡುಗರು ಹೇಗಿರ್ಬೇಕು? ಕರ್ಬಲಾ ಮೈದಾನದಲ್ಲಿ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಯಜೀದ್ ಶರಾಯಿ ಕುಡಿತಿದ್ದ, ಹರಾಮಿನ ದಂಗೆ ಮಾಡ್ತಿದ್ದ, ಎಷ್ಟು ತಪ್ಪುಗಳನ್ನು ಕೆಲಸ ಮಾಡ್ತಿದ್ದ. ಇಮಾಮೆ ಹುಸೇನನ ಪ್ರೀತಿಯ ಮಕ್ಕಳು ಯುವಕರು ನಿಂತರು, ಆ ಇಮಾಮೆ ಹುಸೇನ್, ನಾವು ದೀನ ಧರ್ಮಕ್ಕೆ ನಾವು ಉಳಿಸ್ತೀವಿ, ನಮ್ಮ ಜೀವನ ಹೋಗ್ಲಿ, ಇಡೀ ಜೀವನ ನಾವು ಕುರ್ಬಾನ್ ಮಾಡಕ್ ನಡೆದೀವಿ ಅನ್ನೋದು ಹುಡುಗರು ನಿಂತಿದ್ರು. ಇಂಥ ಯುವಕರಾಗ್ಬೇಕು. ಮನೆಯಲ್ಲಿ ಮಲಗೋರು ಆಗ್ಬಾರ್ದು. ಯಾಕೆಂದ್ರೆ ನಾಳೆ ಉತ್ತರ ಕೊಡ್ಬೇಕು, ಅಲ್ಲಾನ ಮಾರ್ಗದಲ್ಲಿ ಉತ್ತರ ಕೊಡ್ಬೇಕು. ಏನ್ ಮಾಡಿ ಬಂದಿದ್ಯಾ? ಹಜರತ್ ಜುನೇದ್ ಅವರು ಹೇಳಿದ್ರು,
ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಮ ಬಗ್ಗೆ ಹೇಳ್ತಾನೆ, ಮಜಾ ಮಾಡಕ ನಿಮಗೆ ಪ್ರಪಂಚದಲ್ಲಿ ಕಳ್ಸಿಲ್ಲ, ಇಬಾದತ್ ಮಾಡಕ್ ಕಳ್ಸಿದ್ದಾನೆ, ಒಳ್ಳೆವಾದ ಕೆಲಸ ಮಾಡಕ್ ಕಳ್ಸಿದ್ದಾನೆ. ಪ್ರಪಂಚದಲ್ಲಿ ಒಳ್ಳೆವಾದ ಸುಂದರವಾದ ಒಂದು ಏನಾದ್ರೆ ಜಮಾ ಮಾಡಿ ನಾವು ಪರಲೋಕದಲ್ಲಿ ತಗೊಂಡು ಹೋಗಿ ನಮಗೆ ಕಳ್ಸಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಈ ಕೆಲಸ ಮಾಡೋದು ನಮಗೆ ಕಳ್ಸಿದ್ದಾನೆ. ಪ್ರೀತಿಯ ಸಹೋದರರೇ, ತಾಯಿಯ ತಂದೆ ಮುಖ ನೋಡಿದೇನಿದೆ,